ನಮ್ಮ ಮುಂದೆ ಇರುವಂಥವರು ಚಿತ್ರದುರ್ಗದ ಬಾಲಾಜಿ GR ಅಂತ. ಇವರು ನಮ್ಮ ರಾಷ್ಟ್ರೋತ್ಥಾನದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ತಪಸ್ ಯೋಜನೆಯ 4ನೇ ಬ್ಯಾಚ್ನಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಈಗ ಹೈದರಾಬಾದ್ IITನಲ್ಲಿ MTech ಅನ್ನು ಮುಗಿಸಿ ಬೆಂಗಳೂರಿನ IIScಯಲ್ಲಿ PhDಗೆ ಸೇರೋರಿದ್ದಾರೆ. ತಪಸ್ ಇತಿಹಾಸದಲ್ಲಿ PhD ಅಧ್ಯಯನಕ್ಕೆ ಸೇರಿರುವವರಲ್ಲಿ ಬಾಲಾಜಿ ಮೊದಲಿಗರಾಗಿದ್ದಾರೆ. ಈ ಹಂತದಲ್ಲಿ ಅವರೊಂದಿಗೆ ಒಂದಷ್ಟು ಮಾತುಕತೆಯನ್ನು ಮಾಡೋರಿದ್ದೇವೆ. ಬಾಲಾಜಿ ಅವರೇ, ನಮಸ್ಕಾರ. ನಮಸ್ಕಾರ. ನೀವು ನಮ್ಮ ರಾಷ್ಟ್ರೋತ್ಥಾನದ ತಪಸ್ ಯೋಜನೆಗೆ 4ನೇ ಬ್ಯಾಚಿಗೆ ಸೇರಿಕೊಂಡ್ರಿ. ಸೇರ್ಕೊಳ್ಳಿಕ್ಕೆ ನಿಮಗೇನಾದರೂ ವಿಶೇಷವಾದ ಒಂದು ಸ್ಫೂರ್ತಿ, ಇನ್ಸ್ಪಿರೇಷನ್ ಈ ಥರ ಏನಾದರೂ ಇತ್ತಾ? ಶುರುವಲ್ಲಿ IIT ಬಗ್ಗೆ ಹೆಚ್ಚಾಗಿ ನನಗೇನು ಗೊತ್ತಿರಲಿಲ್ಲ. ನಮ್ಮ ತಂದೆಯವರು ನ್ಯೂಸ್ ಪೇಪರಲ್ಲಿ ತಪಸ್ನ ಅಡ್ವರ್ಟೈಸ್ಮೆಂಟ್ ನೋಡಿಬಿಟ್ಟು ಹೀಗೆ ಉಚಿತ ಶಿಕ್ಷಣ ಇದೆ ರಾಷ್ಟ್ರೋತ್ಥಾನದ ಬಗ್ಗೆ ನಮ್ಮ ತಂದೆಯವ್ರಿಗೆ ಸ್ವಲ್ಪ ತಿಳಿದಿತ್ತು. RSSನ ಒಂದು ಸಂಸ್ಥೆ ಅಂತ ಹೇಳಿ ಅವರು ಇದು RSSinದ ಅಂದರೆ ತುಂಬ ಒಳ್ಳೆ ಪ್ರೋಗ್ರಾಮ್ ಇರುತ್ತೆ. ಮತ್ತು ಆವಾಗ ತಾನೇ ಸ್ವಲ್ಪ ಐಡಿಯಾ ಇತ್ತು. ನಮ್ಮ ಶಾಲೆಗೆ ಬಂದು IIT ಬಗ್ಗೆ ಕೆಲವೊಬ್ಬರು ಯಾರೋ ಹೇಳಿದರು, ಯಾರೋ ಟೀಚರ್ ಅಥವಾ ಇನ್ನೊಂದು ಆರ್ಗನೈಸೇಷನಿಂದ IIT ಬಗ್ಗೆ ಸ್ವಲ್ಪ ಹೇಳಿದರು. ಸೊ ಆವಾಗ ತಾನೇ ಒಂದು ಸ್ವಲ್ಪ ಐಡಿಯಾ ಇತ್ತು. ಆಮೇಲೆ ಒಳ್ಳೆ ಎಜುಕೇಷನ್ ಸಿಗುತ್ತೆ ಅನ್ನೋ ಇದರಲ್ಲಿ ಮೊದಲನೇದಾಗಿ ಪರೀಕ್ಷೆ ಪ್ರತಿ ವರ್ಷ ಡಿಸೆಂಬರ್ 25ಕ್ಕೆ ಇರ್ತಾಯಿತ್ತು ಎಕ್ಸಾಮು. ಡಿಸೆಂಬರ್ 25ಕ್ಕೆ ಎಕ್ಸಾಮ್ಗೆ ಹೈಸ್ಕೂಲ್ದು ಏನೇನು 8ನೇ ತರಗತಿ 9ನೇ ತರಗತಿ 10ನೇ ತರಗತಿದು ಏನೇನಿರುತ್ತೆ ಸಿಲೆಬಸ್ ಅದಷ್ಟನ್ನು ಓದ್ಕೊಂಡು ರೆಡಿಯಾಗಿ ಒಂದು ಪ್ರಯತ್ನ ಪಡೋಣ ಅಂತ. ಅಂದರೆ ಹೋಗಲೇಬೇಕು ಅಂತಲೂ ಏನಿಲ್ಲ ಅಥವಾ ಸುಮ್ಮನೆ ಏನೋ ಅಂತಲೂ ಅಲ್ಲ, ಸೀರಿಯಸ್ಸಾಗಿ ಪ್ರಿಪೇರ್ ಆಗಿದ್ದೆ. ಹೋದರೆ ತುಂಬ ಸಂತೋಷ. ಒಂದು ಉಚಿತ ಶಿಕ್ಷಣ ಆ ಟೈಮಲ್ಲಿ ಬೇಕಿತ್ತು ನಮಗೂ. ಹಂಗಾಗಿ ಒಂದು ಪ್ರಯತ್ನ ಪಟ್ಟಿದ್ದು. ಮೊದಲನೇ ಪರೀಕ್ಷೆ ಎಂಟ್ರೆನ್ಸು ಕ್ಲಿಯರ್ ಆಯಿತು. ಅದಾದ ನಂತರ ಮನೆಗೆ ಬಂದು ಇಂಟರ್ವ್ಯೂ ಮಾಡಿದರು. ಅದಾದಮೇಲೆ ರಾಷ್ಟ್ರೋತ್ಥಾನ ಸ್ಕೂಲಲ್ಲೇ 5 days ಕ್ಯಾಂಪ್ ಇತ್ತು ಆವಾಗ. ಸೊ ಆ ಎಲ್ಲ ಕ್ಯಾಂಪಲ್ಲಿ ಕೂಡ ಎಕ್ಸಾಮ್ಸ್ ಇದು ಮಾಡಿ ಇಂಟರ್ವ್ಯೂ ಮಾಡಿ ಫೈನಲ್ ಆಗಿ 40 ಜನ ತೊಗೊಂಡಿತ್ತು. ಅದರಲ್ಲಿ ನಾನು ಸೆಲೆಕ್ಟ್ ಆಗಿ ಬಂದಿದ್ದು. ಸೊ ಅಲ್ಲಿಂದ ಶುರುವಾಗಿದ್ದು. ಸೊ ಅಲ್ಲಿವರೆಗೂ ನನಗೆ ಒಂದು ಒಳ್ಳೆ ಎಜುಕೇಷನ್ ಸಿಗುತ್ತೆ ಅನ್ನೋದು ಅಷ್ಟೇ ಐಡಿಯಾ. ಎಕ್ಸಾಕ್ಟಾಗಿ ಅಲ್ಲಿವರೆಗೂ ನಂಗೆ IITಗೋಸ್ಕರ ಅಥವಾ ಇದೆ ಅಂತ ಏನಿರಲಿಲ್ಲ. ನನ್ನ ಹೈಸ್ಕೂಲಿಂದನೂ ನನಗೆ ಟೀಚಿಂಗ್ ಫೀಲ್ಡ್ಗೆ ಹೋಗಬೇಕು ಅನ್ನೋದೇ ಆಸೆ ಇದ್ದಿದ್ದು. ಬಟ್ ಶುರುವಲ್ಲಿ ನಾನು ಫಿಸಿಕ್ಸ್ ಲೆಕ್ಚರರ್ ಆಗಬೇಕು ಅಂತ ಅಂದ್ಕೊಂಡಿದ್ದು. ಹೋಗ್ತಾ ಕನಸು ಕೂಡ ಬೆಳೆಯುತ್ತೆ ಅನ್ನೋ ರೀತಿಯಲ್ಲಿ. ಅದೇನು ಫಿಸಿಕ್ಸು ಮ್ಯಾಥ್ಸು ತುಂಬ ಆಸಕ್ತಿ ಇತ್ತು ನನಗೆ ಹೈಸ್ಕೂಲಿಂದನೂ. ತುಂಬ ಒಳ್ಳೆ ಟೀಚರ್ಸ್ ಇದ್ದರು ನಮ್ಮ ಸ್ಕೂಲಲ್ಲಿ 8th 9th 10th ಅಲ್ಲಿಂದ ನನಗೂ ಫಿಸಿಕ್ಸ್ ಮ್ಯಾಥ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ಅದರಲ್ಲಿ ಕಂಟಿನ್ಯೂ ಆಗಬೇಕು, ನಾನು ಅದರಲ್ಲಿ ಲೆಕ್ಚರರ್ ಆಗಬೇಕು ಒಂದು. ಆಗ ನನಗೆ ಸ್ಟಾರ್ಟಿಂಗ್ ಗೊತ್ತಾದ PU ಕಾಲೇಜಲ್ಲಿ ನಾನೊಂದು ಲೆಕ್ಚರರ್ ಆಗಬೇಕು ಅನ್ನೋದು ಅಷ್ಟೇ ಇದ್ದಿದ್ದು. ಅದಾದ ನಂತರ ಮನೇಲಿ ಹೇಳಿದೆ, ನಾನು ಹಿಂಗೆ ಅಲ್ಲಿವರೆಗೂ ನನಗೆ ಒಟ್ಟು ಟೀಚಿಂಗ್ ಫೀಲ್ಡಲ್ಲಿ ಇರಬೇಕು ಅನ್ನೋ ಆಸೆ ಮಾತ್ರ ಇತ್ತು. ಇಂಜಿನಿಯರಿಂಗಿಗೆ ಹೋಗಬೇಕು, IITಗೆ ಹೋಗಬೇಕು ಅನ್ನೋದು ಇರಲಿಲ್ಲ, ಗೊತ್ತಿರಲಿಲ್ಲ. ಬಟ್ 5 days ಕ್ಯಾಂಪಿಗೆ ಬಂದಮೇಲೆ ಆಮೇಲೆ ಇಲ್ಲಿಗೆ ಬಂದಮೇಲೆ ಡೇ ಬೈ ಡೇ ಮೋಟಿವೇಶನ್ ಆಗಿ ಸೊ IITಗೆ ಹೋಗಲೇಬೇಕು ಅನ್ನೋದು ಇತ್ತು. ನಂತರ ಎಕ್ಸಾಮ್ಸ್ ಎಲ್ಲದಕ್ಕೂ ಪ್ರಿಪೇರ್ ಎಲ್ಲ ಆಗಿದ್ದೆ. ಬಟ್ ಫೈನಲಿ NITಗೆ ಹೋಗೋ ಆಪರ್ಚುನಿಟಿ ಸಿಕ್ತು. IITಗೆ ಹೋಗೋಕ್ಕಾಗಲಿಲ್ಲ, ತುಂಬ ಬೇಜಾರಾಗಿತ್ತು ಆ ಟೈಮಲ್ಲಿ. IITಗೆ ಹೋಗೋಕ್ಕಾಗಲಿಲ್ಲ ಅಂತ. ಬಟ್ NIT ಸಿಕ್ಕಿದ್ದು ಕೂಡ ಖುಷಿ ಇತ್ತು. NIT ಸುರತ್ಕಲ್ ಕೂಡ ತುಂಬ ಒಳ್ಳೆ ಕಾಲೇಜ್ ಅಂತ ಗೊತ್ತಿದ್ದ ಕಾರಣ ಅದನ್ನು ಕೂಡ ಅದರಲ್ಲಿ ಕೂಡ ಕಂಟಿನ್ಯೂ ಆಗ್ಬೋದು ಅನ್ನೋ ಆಸೆ ಇತ್ತು. ಆವಾಗ ಫಸ್ಟಿಗೆ ನಾನು PU ಕಾಲೇಜಲ್ಲಿ ಫಿಸಿಕ್ಸ್ ಲೆಕ್ಚರರ್ ಆಗಬೇಕು ಅಂತ ಅಂದ್ಕೊಂಡಿದ್ದವನು ಫಸ್ಟ್ ಟೈಮು ಓಕೆ ಇನ್ನು ಸ್ವಲ್ಪ ಬೇರೆ ಯೋಚನೆ ಮಾಡಬೇಕು. ನಾನು ಇಂಜಿನಿಯರಿಂಗಿಗೆ ಬಂದಿದ್ದೀನಿ, ಈಗ ಫಿಸಿಕ್ಸ್ ಫೀಲ್ಡ್ ಹೋಯ್ತು. ನಾನು ಫಿಸಿಕ್ಸ್ ಲೆಕ್ಚರರ್ ಆಗಬೇಕಂತ ಇದ್ದಿದ್ರೆ ನಾನು BSc ಮಾಡಬೇಕಿತ್ತು. ಸೊ ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಓಕೆ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರರ್ ಆಗಬೇಕು ಅಂತ ಅನಿಸ್ತು. ಸೊ ಸ್ಟಾರ್ಟ್ ಮಾಡ್ತಾ ಓಕೆ PhD ಮಾಡಬೇಕು.
PhD ಮಾಡಿದ್ರೆ ಒಳ್ಳೆಯದು ಅಂತ ಗೊತ್ತಾಯಿತು. ಅದಾದಮೇಲೆ IITಸಲ್ಲೇ ಟೀಚಿಂಗ್ ಫೀಲ್ಡಲ್ಲಿ ಇರಬೇಕು ಅಂತ ಗೊತ್ತಾಯಿತು. ಸೊ BTech ಮುಗಿಯೋಷ್ಟೊತ್ತಿಗೆ PhD ಅಂತೂ ಮಾಡಲೇಬೇಕು ಅನ್ನೋದಿತ್ತು. ಸೊ MTechಗೆ ಜಾಯ್ನ್ ಆದೆ. MTech ರಿಸರ್ಚ್ ಜಾಯ್ನ್ ಆದೆ IIT ಹೈದ್ರಾಬಾದಲ್ಲಿ. MTech ರಿಸರ್ಚ್ ಜಾಯ್ನ್ ಆದಾಗ ಆವಾಗ ಅರ್ಥ ಆಗಿದ್ದು IITಸಲ್ಲಿ ಟೀಚಿಂಗ್ ಮಾತ್ರ ಇರಲ್ಲ, ರಿಸರ್ಚ್ ಕೂಡ ಇರುತ್ತೆ ಅಂತ. ಸೊ ಆವಾಗ ರಿಸರ್ಚಿಗೆ ಎಕ್ಸ್ಪೋಜರ್ ಸಿಕ್ತು. ಸೊ ರಿಸರ್ಚಿಗೆ ಎಕ್ಸ್ಪೋಜರ್ ಸಿಕ್ತಿದ್ದ ಹಾಗೇ ಅಲ್ಲಿಗೆ ಸ್ವಲ್ಪ ಮತ್ತೆ ಚೂರು ಚೇಂಜ್ ಆಯಿತು. ಏನು ಬರೀ ಟೀಚಿಂಗ್ ಅಲ್ಲ, ನಾನು ರಿಸರ್ಚ್ ಆ್ಯಂಡ್ ಅಕಾಡೆಮಿಕ್ಸ್, ರಿಸರ್ಚ್ ಆ್ಯಂಡ್ ಟೀಚಿಂಗ್ ಬೋತ್ ಕೂಡ ನನ್ನ ಕೆರಿಯರ್ ಆಗಿ ತೊಗೋಬೇಕು ಅಂತ. ಈಗ ಅದೇ ಮೋಟಿವೇಶನಲ್ಲಿ ಈಗ PhDಗೆ ಜಾಯ್ನ್ ಆಗಿದ್ದೀನಿ IISc ಬ್ಯಾಂಗ್ಳೂರಲ್ಲಿ. ನೀವೀಗ ತಪಸ್ಸಿಗೆ ಬರೋ ಮುಂಚೆ ಮನೆಯಲ್ಲೇ ಇದ್ದು ಸ್ಕೂಲಿಗೆ ಹೋಗ್ತಾ ಇದ್ರಾ ಅಥವಾ ಹಾಸ್ಟೆಲ್ ಲೈಫ್ ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತಾ? ಅಲ್ಲಿವರೆಗೂ ಹಾಸ್ಟೆಲ್ ಲೈಫ್ ಏನೂ ಗೊತ್ತೇ ಇಲ್ಲ ನನಗೆ. ನಾನು ಇದ್ದೂರಲ್ಲೇ ಓದ್ತಾ ಇದ್ದಿದ್ದು, ಮನೆಯಿಂದನೇ ಹೋಗ್ತಿದ್ದು. ಮನೆಯಿಂದ 3-4 ಕಿಲೋಮೀಟರ್ಸ್ ಅಷ್ಟೇ ಇದ್ದಿತ್ತು. ಸೊ ದಿನ ಮನೆಯಿಂದನೇ ಹೋಗ್ತಾ ಇದ್ದಿದ್ದು. ಆಮೇಲೆ 11 ವರ್ಷ ಒಂದೇ ಸ್ಕೂಲಲ್ಲಿ ಓದಿದ್ದು. ನಾನು UKGಯಿಂದ 10ನೇ ಕ್ಲಾಸ್ ತನಕ ಒಂದೇ ಶಾಲೆಯಲ್ಲಿ ಓದಿದ್ದು. ಅಲ್ಲಿವರೆಗೂ ಯಾವ ಎಕ್ಸ್ಪೀರಿಯೆನ್ಸು ಇಲ್ಲ, ಅಪ್ಪ ಅಮ್ಮನ ಬಿಟ್ಟಿದ್ದು ಇಲ್ಲ. ನಮ್ಮ ರಿಲೇಟಿವ್ಸ್ ಮನೆಗೆ ಕೂಡ ಯಾರ ಮನೆಗೂ ಹೋಗಿಲ್ಲ, ಯಾವಾಗಲೂ ಅಪ್ಪ ಅಮ್ಮನ ಜೊತೆಗೇ ಇದ್ದಿದ್ದು. ನಮ್ಮ ಅಜ್ಜಿ ಮನೆಗೆ ಮಾತ್ರ ಹೋಗ್ತಾ ಇದ್ದಿದ್ದು, ಅಲ್ಲಿಗೆ ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಸೊ ನಾನಾಯಿತು, ಶಾಲೆ ಆಯಿತು, ನಾನು ಸಂಗೀತ ಕೂಡ ಕಲಿತಾ ಇದ್ದೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಸೊ ಮ್ಯೂಸಿಕ್ ಕ್ಲಾಸು. ಇಷ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಸಡನ್ನಾಗಿ ಒಂದೇ ಸಲಿಗೆ ಅಷ್ಟು ವರ್ಷ ಇದ್ದಿದ್ದು ಒಂದು ಪರಿಸರದಿಂದ ಇನ್ನೊಂದು ಪರಿಸರಕ್ಕೆ, ಅದು ಲಾಟ್ ಆಫ್ ಚೇಂಜಸ್ ಇತ್ತು. ಕಷ್ಟ ಆಯಿತಾ ಇಲ್ಲಿ ಬಂದು? 6 ಮಂತ್ಸ್ ತುಂಬಾ ಕಷ್ಟ ಆಯಿತು. 6 ಮಂತ್ಸ್ ತುಂಬಾ ಕಷ್ಟ ಆಯಿತು. ಒಂದು ಕಷ್ಟದಲ್ಲಿ ಓದೋದಕ್ಕೆ ಕಷ್ಟ ಅಂತ ನಾನು ಹೇಳಲ್ಲ, ಓದೋದಕ್ಕೂ ಕಷ್ಟ ಆಯಿತು, ತುಂಬಾ ಕಷ್ಟ ಆಯಿತು. ಅದಕ್ಕಿಂತ ಮುಂಚೆ ಜಾಸ್ತಿ ಕಷ್ಟ ಏನಂದರೆ ಮನೆಯಿಂದ ದೂರ ಇದ್ದಿದ್ದು ಅನ್ನೋದಂತೂ ತುಂಬ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿತ್ತು, ಅದು ಕಷ್ಟ ಆಯಿತು. ಸೊ ಡೈಲಿ ನೆನೆಸ್ಕೊತಾ ಇದೆ ಮನೆ, ಸ್ಕೂಲು. ಯಾಕಂದರೆ ಅಷ್ಟು ವರ್ಷದಿಂದನೂ ಒಂದೇ ಜಾಗದಲ್ಲಿದ್ದು ಒಂದೇ ಸಲಿಗೆ ಬೇರೆ ಜಾಗಕ್ಕೆ ಬಂದಾಗ ಆ ವ್ಯತ್ಯಾಸ ಆಯಿತು. ಹೋಗ್ತಾ 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 ಸ್ವಲ್ಪ ಅದೇ ಒಂದು 6 ಮಂತ್ಸ್ ಅಂತೂ ಬೇಕಾಯಿತು, ನನಗಂತೂ ಒಂದು 6 ಮಂತ್ಸ್ ಬೇಕಾಯಿತು ಟೋಟಲ್ಲಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ. ಸ್ಟಾರ್ಟಿಂಗು JEE ಪ್ಯಾಟರ್ನ್ ಎಕ್ಸಾಮ್ಸ್ ನಂಗೆ ಗೊತ್ತಿಲ್ಲ, ಆ ಥರದ್ದು ಅಲ್ಲಿವರೆಗೂ ಯಾವತ್ತೂ ಎಕ್ಸಾಮ್ಸ್ ಇದು ಪ್ರಿಪರೇಷನ್ನು ಅಥವಾ ಆ ಥರದಕ್ಕೆ ಪ್ರಿಪೇರ್ ಆಗಿ ಯಾವತ್ತೂ ಅಭ್ಯಾಸ ಇಲ್ಲ. ಬೇಸಲ್ಲಿ ಎಕ್ಸಾಮ್ಸು ಕೊಡ್ತಾಯಿದ್ರು, ವೀಕ್ಲಿ ಎಕ್ಸಾಮ್ಸು, ಮಂತ್ಲಿ ಎಕ್ಸಾಮ್ಸು. ಅದರಲ್ಲೆಲ್ಲ ಕಡಿಮೆ ಮಾರ್ಕ್ಸ್ ಬರ್ತಾಯಿತ್ತು, ತುಂಬ ಡಿಮೋಟಿವೇಶನ್ ಆಗ್ತಿತ್ತು. ಆಲ್ರೆಡಿ ನಾನು ಮನೆಗೆ ಹೋಗಬೇಕು, ಮನೆ ಹತ್ರದಲ್ಲಿರಬೇಕು ಅನ್ನೋ ಒಂದು ಇದಿರ್ತಿತ್ತು, ಮನೆ ಮಿಸ್ ಮಾಡ್ಕೊತಾ ಇದ್ದೆ. ಅದರಲ್ಲಿ ಮಾರ್ಕ್ಸ್ ಕೂಡ ಕಡಿಮೆ ಬರ್ತಾಯಿತ್ತು ಸ್ಟಾರ್ಟಿಂಗಲ್ಲಿ, ಸ್ವಲ್ಪ ಡಿಮೋಟಿವೇಶನ್ ಆಗ್ತಿತ್ತು. ಯಾಕಂದರೆ 10ನೇ ಕ್ಲಾಸ್ ತನಕ ನಮ್ಮ ಶಾಲೆಯಲ್ಲಿ ನಾನು ಚೆನ್ನಾಗಿ ಓದ್ತಾ ಇದ್ದೆ, ಒಳ್ಳೆ ಸ್ಕೋರ್ ಇರ್ತಾಯಿತ್ತು, ಅಲ್ಲೆಲ್ಲರಿಗೂ ಟೀಚರ್ಸಿಗೆ ನಾನು ತುಂಬ ಚೆನ್ನಾಗಿ ಓದ್ತೀನಿ ಅನ್ನೋದು ಇರ್ತಿತ್ತು. ಸಡನ್ಲಿ ಆ ಥರ ಒಂದು ಪರಿಸ್ಥಿತಿಯಿಂದ ಈ ಪರಿಸ್ಥಿತಿಗೆ ಒಂದು ಸ್ವಲ್ಪ ಚೆನ್ನಾಗೇ ಇಲ್ಲ, ಮಾರ್ಕ್ಸ್ ಏನು ಚೆನ್ನಾಗಿಲ್ಲ ಅಂದಾಗ ಅದನ್ನು ಇನ್ನೂ ಸ್ವಲ್ಪ ಡಿಮೋಟಿವೇಶನ್ ಆಗ್ತಾಯಿತ್ತು. ಬಟ್ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ 6 ಮಂತ್ಸ್ ಟು 1 ಇಯರ್ ಅಷ್ಟೊತ್ತಿಗೆ ಒಂದು ಲೆವೆಲ್ಗೆ ಒಂದು ಚೂರು ಬ್ಯಾಲೆನ್ಸ್ ಆಯಿತು. ನಿಮಗೆ ತಪಸ್ಸಿನಲ್ಲಿ ನಾನೊಬ್ಬನೇ ಹಿಂಗೆ ಕಷ್ಟಪಡ್ತಾ ಇದ್ದೀನಿ, ಬ್ಯಾಚ್ಮೇಟ್ಸ್ ಎಲ್ಲ ಪರವಾಗಿಲ್ಲ, ಈ ಥರ ಎಲ್ಲ ಫೀಲಿಂಗ್ ಇತ್ತಾ ಅಥವಾ ಅವರು ಕಷ್ಟಪಡ್ತಿದ್ದಾರೆ ಅಂತ ಅನ್ನಿಸ್ತಿತ್ತಾ? ಇಲ್ಲ, ನನಗಿಂತ ತುಂಬ ಚೆನ್ನಾಗಿ ಓದೋರು ಇದ್ದರು, ನನ್ನಷ್ಟೇ ಕಷ್ಟಪಡ್ತಿದ್ದವರು ಇದ್ದರು, ನನಗಿಂತ ಕಷ್ಟಪಡ್ತಾ ಇದ್ದವರು ಇದ್ದರು. ಅಲ್ಲ, ಆ ಥರ ನಾನು ಕೇಳಿದ್ದಲ್ಲ. ನೀವು ಬಂದ ಪ್ರಾರಂಭದಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ಒಂದು ಸ್ಟ್ರಗಲ್ ಮಾಡಿದ್ರಲ್ಲ, ಅಡ್ಜಸ್ಟ್ಮೆಂಟ್ ಸ್ಟ್ರಗಲಲ್ಲಿ ಮೋಸ್ಟ್ಲಿ ನಾನೇ ಜಾಸ್ತಿ ಅಂತ ಅನಿಸ್ತು. ಅಡ್ಜಸ್ಟ್ಮೆಂಟ್ ಸ್ಟ್ರಗಲಲ್ಲಿ ಓದೋ ವಿಷಯದಲ್ಲಾದರೆ ನಾನು ಹೇಳೋದಲ್ಲ, ತುಂಬ ಚೆನ್ನಾಗಿ ಓದೋರು ಇದ್ದರು, ನನ್ನಷ್ಟು ಸ್ಟ್ರಗಲ್ ಪಡ್ತಿದ್ದವರು ಇದ್ದರು, ನನಗಿಂತ ಜಾಸ್ತಿ ಸ್ಟ್ರಗಲ್ ಪಡ್ತಿದ್ದವರು ಇದ್ದರು. ಬಟ್ ಅಡ್ಜಸ್ಟ್ಮೆಂಟಲ್ಲಿ ಮೋಸ್ಟ್ಲಿ ನಮ್ಮ ಬ್ಯಾಚಲ್ಲಿ ನಾನೇ ಅನಿಸುತ್ತೆ ಸ್ವಲ್ಪ ಜಾಸ್ತಿ ಸಮಯ ತಗೊಂಡಿತ್ತು. ಆ ಟೈಮ್ನಲ್ಲಿ ನಿಮಗೆ ನಮ್ಮ ತಪಸ್ಸು ಸಿಸ್ಟಮ್ ಕಡೆಯಿಂದೆಲ್ಲ ಯಾವ ಥರ ಸಪೋರ್ಟ್ ಸಿಕ್ತು? ತುಂಬಾ ಸಪೋರ್ಟ್ ಸಿಕ್ಕಿದೆ. ಅಂದರೆ ನನಗೆ ಬೇಜಾರಾಯಿತು ಅಂದಾಗ ನಾನು ಹೋಗಿ ಮಾತಾಡ್ತಿದ್ದೆ, ಆವಾಗ ಎಲ್ಲ ಟೈಮಲ್ಲೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ರವಿಜಿ, ರುಕ್ಮಿಣಿ ಮಾತಾಜಿಯಿಂದ ಹಿಡಿದು ದಿನೇಶ್ ಜಿ ಅವ್ರ ಹತ್ರನೂ ಮಾತಾಡಿದ್ದೀನಿ. ಆವಾಗ ನಮಗೆ ಮಂಜುನಾಥ್ ಸರ್ ಅಂತ ಇದ್ದರು, ಅವರು ನಮಗೆ ಎಲೆಕ್ಟ್ರಾನಿಕ್ಸ್ ಕೂಡ ಹೇಳ್ಕೊಡ್ತಿದ್ರು, ಅವರು ಅಲ್ಲೇ ಇರ್ತಾಯಿದ್ರು ನಮ್ಮ ಜೊತೆಗೇ, ಅವರು ಕೂಡ ತುಂಬ ಸಪೋರ್ಟ್ ಮಾಡಿದರು. ಮತ್ತು ಶಿವರಾಜ್ ಸರ್ ಅವರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದರು. ಮತ್ತು ವಿನಯ್ ಸರ್ ಅಂತ ಇದ್ದರು, ವಿನಯ್ ಚಂದನ್ ಸರ್ ಅಂತ, ಅವರು ಕೂಡ ತುಂಬ ಎಲ್ಲರ ಹತ್ರನೂ ನಾನು ಮಾತಾಡಿದ್ದೀನಿ. ನನಗೆ ಬೇಜಾರಾದಾಗೆಲ್ಲ ನಾನು ಹೋಗಿ ಮಾತಾಡ್ತಿದ್ದೆ. ಸೊ ಇನ್ನೊಬ್ಬರ ಹತ್ರ ಮಾತಾಡಿದಾಗ ನನಗೊಂದು ಸ್ವಲ್ಪ ಕಂಫರ್ಟೇಬಲ್ ಆಗ್ತಾಯಿತ್ತು. ಸೊ
ಸೊ ಕಂಫರ್ಟೇಬಲ್ ಆದಮೇಲೆ ಅದು ಮತ್ತೆ ಹಂಗೆ ಕಂಟಿನ್ಯೂ ಆಗ್ತಿತ್ತು. ಸೊ 2 ಇಯರ್ಸ್ ಹೀಗೆ ಆಗಿತ್ತು. ಸೊ ನನಗೆ ತುಂಬ ಲೋಗ್ ಹೋದಾಗೆಲ್ಲ ನಾನು ಅದೊಂದು ಹೇಗೋ ನನಗೆ ತಲೆಗೆ ಬರ್ತಾಯಿತ್ತು ನಾನು ಹೋಗಿ ಮಾತಾಡಬೇಕು ಅಂತ. ಸೊ ಮಾತಾಡಿದಾಗ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಮತ್ತು ಅಲ್ಲಿದ್ದಾಗೇನೆ ಯೋಗ ಕೂಡ ಕಲ್ತಿದ್ದು ಶ್ರೀಧರ್ ಮೂರ್ತಿ ಸರ್ ಹತ್ರ. ಅವ್ರು ಕೂಡ ಯೋಗ ಹೇಳ್ಕೊಟ್ಟಿದ್ದು ನಾನು ಈಗ ಕೂಡ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಅದೊಂದು ತುಂಬ ಖುಷಿಯಾಗುತ್ತೆ. ಯೋಗ ಅನ್ನೋದು ಒಂದು ಇವಾಗ ಅವಿಭಾಜ್ಯ ಅಂಗ ನಂದು ರುಟೀನಲ್ಲಿ. ಎವ್ರಿಡೇ ಪ್ರಾಕ್ಟೀಸ್ ಇದೆ. ಅದು ಕೂಡ ಕಲಿತೆ. ಅದು ಕೂಡ ಅದರಿಂದ ತುಂಬ ಹೆಲ್ತ್ ಇಂಪ್ರೂವ್ಮೆಂಟ್ ನಾನು ನೋಡಿದ್ದೀನಿ. ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎರಡೂ ತುಂಬ ಇಂಪ್ರೂವ್ ಆಗಿದೆ. ಎಲ್ಲ ರೀತಿಯಿಂದನೂ ಸಪೋರ್ಟು, ಮೋಟಿವೇಶನ್ ಸಿಕ್ಕಿದೆ. ಹಾಗೆ ತಂದೆ ಎಲ್ಲ ಏನು ಮಾಡ್ಕೊಂಡಿದ್ದಾರೆ? ನಾನು ತಪಸ್ಸಿಗೆ ಜಾಯ್ನ್ ಆದಾಗ ಅಲ್ಲಿವರೆಗೂ ಸ್ಕೂಲ್ ಟ್ರಿಪ್ ಮಾಡ್ತಾಯಿದ್ರು. ನಮ್ಮದು ವ್ಯಾನ್ ಇತ್ತು. ನಾನು ಚಿತ್ರದುರ್ಗದಲ್ಲಿ. ಆವಾಗ ಸ್ಕೂಲ್ ಟ್ರಿಪ್ನ ಬಿಡಬೇಕು ಅಂತ ಇದ್ರು. ಅವರು ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರು. ಕೇಟ್ರಿಂಗ್ ಸರ್ವಿಸಸ್ ಮತ್ತು ಅದರ್ ಇದು ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಏನೇನು ಬರುತ್ತೋ ಅದು ಆವಾಗ ಸ್ಟಾರ್ಟ್ ಮಾಡಬೇಕಂತ ಸಣ್ಣದಾಗಿ ಶುರುವಾಗಿತ್ತು. ಇನ್ನು ಅಲ್ಲಿಂದ ಅವರು ಸ್ಕೂಲ್ ಟ್ರಿಪ್ ಬಿಟ್ಟರು. ನಾನು ಇಲ್ಲಿಗೆ ಬಂದಾಗ ಕೇಟ್ರಿಂಗ್ ಸರ್ವಿಸಸ್ಸು ಮತ್ತು ಈವೆಂಟ್ ಮ್ಯಾನೇಜ್ಮೆಂಟು ಚೆನ್ನಾಗಿ ಸ್ಟಾರ್ಟ್ ಆಗ್ತಾ ಹೋಯ್ತು. ಅಲ್ಲಿ ಸ್ಕೂಲ್ ಟ್ರಿಪ್ ಡ್ರಾಪ್ ಆಯಿತು. ಇವಾಗ ಕೂಡ ಅದು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಇವಾಗ ಫೈನಾನ್ಸ್ ಕೂಡ ಮಾಡ್ತಾರೆ. ಸೊ ಆ್ಯಕ್ಚುಲಿ ನಂದು ಎಜುಕೇಷನ್ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಯ್ತು, ಅವ್ರದ್ದು ಬಿಸ್ನೆಸ್ಸಲ್ಲೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಯ್ತು. ಅಲ್ಲಿವರೆಗೂ ಸ್ಕೂಲ್ ಟ್ರಿಪ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ತುಂಬಾ ಕಷ್ಟ ಇತ್ತು. ಆ 2 ಇಯರ್ಸು ನನಗೆ ನಾವೇ ದುಡ್ಡು ಕೊಟ್ಟು ಓದಬೇಕಂದಿದ್ರೆ ಇಷ್ಟು ಒಳ್ಳೆ ಎಜುಕೇಷನ್ ಸಿಗ್ತಾ ಇರಲಿಲ್ಲ. ತುಂಬ ಕಷ್ಟ ಆಗೋದು. ಅದು ನಾನು ದಿನ ನೆನೆಸ್ಕೊತೀನಿ, ಹೇಳೋದಕ್ಕೆ ಅಂತಲ್ಲ, ದಿನ ನೆನೆಸ್ಕೊತೀನಿ. ಯಾಕಂದರೆ ಆ 2 ಇಯರ್ಸು ಇಲ್ಲಿ ಬಂದಿರಲಿಲ್ಲ ಅಂದಿದ್ದರೆ ರಾಷ್ಟ್ರೋತ್ಥಾನದಲ್ಲಿ ಏನಿರ್ಬೋದು ಅಂತ ನನಗೆ ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಗೊತ್ತಾಗಲ್ಲ. ಯಾಕಂದರೆ ಈ ಸ್ಟೇಜಿಗೆ ಈ ಒಳ್ಳೆ ಕಾಲೇಜಸಲ್ಲಿ ಓದೋದಕ್ಕಂತೂ ಆಗ್ತಾಯಿತ್ತೋ ಇಲ್ಲ ಅನ್ನೋದು ಏನೂ ಕಾನ್ಫಿಡೆನ್ಸ್ ಇಲ್ಲ. ಆಗ್ತಾ ಇರಲಿಲ್ಲ ಅಂತಲೇ ನನ್ನ ಪ್ರಕಾರ. ಎಷ್ಟೇ ಕಷ್ಟಪಟ್ಟಿದ್ರು ಅಷ್ಟೊಂದು ಆಗ್ತಾಯಿತ್ತ ಅನ್ನೋದು ಡೌಟು. ಸೊ ಪ್ಯಾರಲಲಿ ಎಜುಕೇಷನ್ ನಂದು ಚೆನ್ನಾಗೇ ಇಂಪ್ರೂವ್ ಆಗ್ತಾ ಹೋಯ್ತು. ಪ್ಯಾರಲಲಿ ನಮ್ಮ ತಂದೆಯವ್ರ ಬಿಸ್ನೆಸ್ ಕೂಡ ಚೆನ್ನಾಗೇ ಇಂಪ್ರೂವ್ ಆಗ್ತಾ ಹೋಯ್ತು. ಆ ಟೈಮಲ್ಲೇ ಅವರು ಸ್ಟಾರ್ಟ್ ಮಾಡಿದ್ದು, ನಾನು ಇಲ್ಲಿ ಜಾಯ್ನ್ ಆಗೋ ಟೈಮಲ್ಲಿ. ತಪಸ್ಸಿನಲ್ಲಿದ್ದಾಗ ಒಂದೇನು ಅಂದರೆ ನಾವು ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡೋದು ಅನ್ನೋ ಒಂದು ಭಾಗ ಇದೆ. ಭಾರತೀಯ ಸಂಸ್ಕೃತಿ ಪರಿಚಯ ಕೊಡೋದು, ಅದು ಹಬ್ಬ ಹರಿದಿನಗಳ ಆಚರಣೆ, ಹೌದು, ಈ ಥರದ್ದೆಲ್ಲ ವಿಷಯ ಇದೆ. ಅದರಲ್ಲೆಲ್ಲ ಯಾವ ಥರ ತೊಡಗಿಸ್ಕೊತಾ ಇದ್ರಿ? ಅಂದರೆ ಕೇಳೋದು ಯಾಕೆ ಅಂದರೆ ಈಗ ಹೆಕ್ಟಿಕ್ ಸ್ಟಡಿ ಮಧ್ಯದಲ್ಲಿ ಇದೆಲ್ಲ ಬೇಕಿತ್ತಾ ಅಂತ ಮನಸ್ಸಿಗೆ ಬಂತ, ಇಲ್ಲ ಇದು ನಮ್ಮ ಬೆಳವಣಿಗೆಗೆ ಒಂದು ಪೂರಕ ಅಂಶ, ಈ ಥರ ಎಲ್ಲ ಮನಸ್ಸಿಗೆ ಹೋಯ್ತಾ? ಯಾವ ಥರ ಆಯಿತು? ನನಗೆ ತುಂಬ ಖುಷಿಯಾಗೋದು, ಹಬ್ಬಗಳೆಲ್ಲ ಆಚರಿಸೋದು ತುಂಬ ಖುಷಿಯಾಗೋದು. ಯಾಕಂದರೆ ನಾವು ಆಲ್ರೆಡಿ ಮನೆ ಬಿಟ್ಟು ಬಂದಿರ್ತೀವಿ. ಮೋಸ್ಟ್ಲಿ ಮುಂಚೆಯಿಂದನೂ ಹಾಸ್ಟೆಲಲ್ಲಿರೋರಿಗೆ ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನಾನು ಮನೆಯಿಂದ ಬಂದಿದ್ದಕ್ಕೆ ಮನೇಲಿ ಎಲ್ಲ ಹಬ್ಬಗಳನ್ನೂ ಆಚರಿಸ್ತಾ ಇದ್ವಾ. ಒಂದೇ ಸಲ ಇಲ್ಲಿ ಬಂದಾಗ ಇಲ್ಲಿ ಏನೂ ಇರಲಿಲ್ಲ ಅಂದಿದ್ದರೆ ಅದು ಸ್ವಲ್ಪ ಬೇಜಾರಾಗಿರೋದು. ಆದರೆ ಇಲ್ಲಿ ಗಣಪತಿ ಹಬ್ಬ, ಗುರುಪೂರ್ಣಿಮೆ ಎಲ್ಲ ಥರದ್ದು ಆಚರಿಸ್ತಾ ಇದ್ದಿದ್ದಕ್ಕೆ ಖುಷಿ ಆಗ್ತಾಯಿತ್ತು. ಯಾಕಂದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಬ್ರೇಕ್ ಬೇಕು. ಯಾಕಂದರೆ ಯಾರೇ ಏನೇ ಓದ್ತೀವಿ ಅಂತ ಅಂದರೂ 24/7 ಏನು ಯಾರು ಓದೋದಕ್ಕಾಗಲ್ಲ. ಮಧ್ಯದಲ್ಲಿ ಸ್ವಲ್ಪ ಬೇರೆ ಇದ್ದರೆ, ರಿಫ್ರೆಶ್ಮೆಂಟ್ ಇದ್ದರೆ ಅದು ಚೆನ್ನಾಗಿರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳು ತುಂಬ ಖುಷಿ ಕೊಡ್ತಾಯಿತ್ತು. ನನಗಂತೂ ತುಂಬ ಇಷ್ಟ ಆಗ್ತಾಯಿತ್ತು. ಯಾಕಂದರೆ ಹಬ್ಬಗಳು ಹೋಗಲಿ, ಮನೆಗೆ ಹೋಗಿಲ್ಲ ಅಂದರೂ ಇಲ್ಲಿ ಮಾಡ್ತಾಯಿದ್ದೀವಿ ಅನ್ನೋದೊಂದು ಇರ್ತಾಯಿತ್ತು. ಸೊ ಆ ಖುಷಿ ಇರ್ತಾಯಿತ್ತು ನನಗೆ. ಅದು ಇದ್ದಿದ್ದು ಒಳ್ಳೆಯದು ಅಂತಲೇ ಅನಿಸ್ತು ಆವಾಗ. ಡೈಲಿ ಅಪ್ರಾಕ್ಸಿಮೇಟ್ ಎಷ್ಟು ಹೊತ್ತು ಓದ್ತಾ ಇದ್ರಿ? 5 ಗಂಟೆ, 6 ಗಂಟೆ? ಅಪ್ರಾಕ್ಸಿಮೇಟ್ ಅವಾಗ ಎಕ್ಸಾಕ್ಟ್ ನೆನಪಿರ್ತಾಯಿತ್ತು. ಯಾಕಂದರೆ ನಾವು ಅಪ್ಡೇಟ್ ಮಾಡಬೇಕಿತ್ತು ಡೈಲಿ ಎಷ್ಟು ಓದ್ತಿದ್ವಿ. ಈಗ ಎಷ್ಟು ಓದ್ತೀರಿ? ಈಗ ಓದೋದು ಅನ್ನೋದಕ್ಕಿಂತ ಸೊ ಲ್ಯಾಬ್ ವರ್ಕ್ ಎಲ್ಲ ಸೇರಿ 8 to 10 hours ಆಗುತ್ತೆ. ಡಿಪೆಂಡ್ ಆಗುತ್ತೆ. ಕೆಲವೊಂದು ಸಲ ಜಸ್ಟ್ 5 hours ಆಗುತ್ತೆ. ಮೀಟಿಂಗ್ಸ್ ಎಲ್ಲ ಇದ್ದಾಗ ನಮ್ಗೆ 3 hours ಎಲ್ಲ ಮೀಟಿಂಗ್ ಇರುತ್ತೆ ಒಂದೊಂದ್ಸಲಿ. ಸೊ ಆವಾಗ ಟೈಮ್ ಕಡಿಮೆ ಸಿಗುತ್ತೆ. ಸೊ 5 to 10 hours ಚೇಂಜ್ ಆಗ್ತಾ ಇರುತ್ತೆ ಒಂದೊಂದ್ಸಲಿ ದಿನದ ಮೇಲೆ. ಮತ್ತು ಬೇರೆ ಏನಾದರೂ ಕೆಲಸ ಇದ್ದಾಗ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ. ಆವಾಗ ಕೂಡ ಆಲ್ಮೋಸ್ಟ್ ನನಗೆ ಗೊತ್ತಿದ್ದಂಗೆ ನಾವು ಬೇಸಲ್ಲಿ ಮಾರ್ನಿಂಗ್ 9 ಇಂದ
ಈವ್ನಿಂಗ್ 5-5:30 ತನಕ ಬೇಸಲ್ಲೇ ಕೋಚಿಂಗ್ ಕ್ಲಾಸಸ್ಸೇ ಇರ್ತಾಯಿತ್ತು. ಸೊ ಉಳ್ದಿದ್ದು ಎಲ್ಲ ಟೈಮಲ್ಲೂ ಮಲ್ಗೋದಕ್ಕೆ 11:30 ಮಾರ್ನಿಂಗ್ 4:30. ಇದು ಬಿಟ್ಟಿನ ಉಳ್ದಿದ್ದ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಸ್ಟಡೀಸಿಗೆ ಇರ್ತಿದ್ದಿದ್ದು. ಮಧ್ಯದಲ್ಲಿ ಒಂದು ಹಾಫ್ ಆನ್ ಅವರ್ ಊಟಕ್ಕೆ, ಇನ್ನೊಂದು ಹಾಫ್ ಆನ್ ಅವರ್ ಬೆಳಿಗ್ಗೆ ತಿಂಡಿಗೆ ಬಿಟ್ಟರೆ, ಮತ್ತು ಮತ್ತೊಂದು ಹಾಫ್ ಆನ್ ಅವರ್ ಯೋಗ, ಹಾಫ್ ಆನ್ ಅವರ್ ಟು 1 ಅವರ್ ಯೋಗ. ಇನ್ನು ಉಳಿದಿದ್ದೆಲ್ಲ ಟೈಮ್ ಸ್ಟಡಿಗೆ ಇರ್ತಿದ್ದು, ಬೇರೆ ಏನಕ್ಕೂ ಆಪ್ಷನ್ನೇ ಇರಲಿಲ್ಲ. ಸೊ ಇದು ಮಧ್ಯದಲ್ಲಿ ಯಾವ್ದಾದ್ರು ಈವೆಂಟ್, ಅದೇ ಯಾವ್ದಾದ್ರು ಹಬ್ಬ ಆ ಥರ ಇದ್ದಾಗ ಬಿಟ್ಟರೆ ಬೇರೆ ಇನ್ನೆಲ್ಲ ಟೈಮೂ ಇರ್ತಿದ್ದಿದ್ದು ಆಲ್ಮೋಸ್ಟ್ 6 to 7 hours. ಇದೆಲ್ಲ ತೆಗೆದ್ಮೇಲೆ ಅಷ್ಟು ಇದ್ದರೆ ಅದಷ್ಟು ಮ್ಯಾಂಡೇಟರಿ ಅದು ಸೆಲ್ಫ್ ಸ್ಟಡಿಗೆ ಇರ್ತಾಯಿತ್ತು. ಸಾಮಾನ್ಯವಾಗಿ ಈಗ ಸ್ಕೂಲಿಂದ ಕಾಲೇಜಿಗೆ ಬಂದ ಕೂಡಲೇ ನಮಗೊಂದು ಗ್ಲ್ಯಾಮರ್ ಬೇಕು, ಫ್ಯಾಷನ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಈ ಥರ ಎಲ್ಲ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ತಪಸ್ಸಿಗೆ ಬಂದಾಗ ಆ ಥರ ಇಲ್ಲ. ಒಂದು ಕಂಟ್ರೋಲ್ಡ್ ಅಟ್ಮಾಸ್ಫಿಯರಲ್ಲಿ ನೀವು ಇರ್ತೀರಿ. ಇದ್ದಾಗ ನೀವೇನಾದರೂ ಅದನ್ನು ಮಿಸ್ ಮಾಡ್ಕೊಂಡ್ವಿ ನಾವು ಆ ಥರ ಅಂತ ಫೀಲಿಂಗ್ಸ್ ಏನಾದರೂ ಇತ್ತಾ? ನನಗೆ ಆ ಥರದ್ದಲ್ಲಿ ಹೇಳಿದ್ನಲ್ಲ, ಮುಂಚೆನೇ ಹೇಳ್ದಂಗೆ ಮನೇನ ತುಂಬ ಮಿಸ್ ಮಾಡ್ಕೊತಿದ್ದೆ ಅನ್ನೋದು ಬಿಟ್ಟರೆ, ಆ ಥರ ನಾನು ಸ್ವಲ್ಪ ಸಿಂಪಲ್ ಲೈಫ್ ಇದ್ದಿದ್ದು ನಮ್ದು. ಹಾಗಾಗಿ ನನಗೆ ಆ ಥರ ಗ್ಲ್ಯಾಮರಸ್ ಲೈಫ್ ಏನೂ ಗೊತ್ತಿಲ್ಲ. ಸೊ ಇಲ್ಲಿ ಬಂದಾಗ ಅದನ್ನೆಲ್ಲ ಏನು ನಾನು ಇದು ಮಾಡಿರಲಿಲ್ಲ. ಏನೋ ಕೆಲವೊಂದ್ಸಲಿ ಊಟ ತಿಂಡಿ ವಿಚಾರದಲ್ಲಿ ಒಂದೊಂದ್ಸಲಿ ಮನೆಗೆ ಇದ್ದಿದ್ದಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಊಟ ಇರ್ತಾಯಿತ್ತು. ಒಂದೊಂದ್ಸಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ಅದರಲ್ಲಿ ಬೇರೆ ಮಾತೇ ಇಲ್ಲ. ಯಾವಾಗಾದರೂ ಅಪರೂಪಕ್ಕೆ ಒಂದೊಂದ್ಸಲಿ ಏನಾಗೋದು ಇಲ್ಲೇ ಇದ್ದಿದ್ದರೆ ಇವಾಗ ಈ ಟೈಮಲ್ಲಿ ಇನ್ನೇನೋ ತಿನ್ಬೋದಿತ್ತು. ಆ ಥರದ್ದು ಬಿಟ್ಟರೆ ಬೇರೆ ಗ್ಲ್ಯಾಮರಸ್ ಮತ್ತು ಫ್ಯಾಷನ್ ಆ ಥರ ಇಲ್ಲ. ನಾನು ಸ್ಕೂಲ್ ಟೈಮಿಂದನೂ ಸಿಂಪಲ್ಲಾಗೇ ಇದ್ದಿದ್ದು. ಸೊ ಅದರಲ್ಲೇನು ಜಾಸ್ತಿ ವ್ಯತ್ಯಾಸ ಆಗಲಿಲ್ಲ, ಆ ಥರ ಅನಿಸ್ಲಿಲ್ಲ. ನನಗೆ ಮೇನ್ ಇದ್ದಿದ್ದೇ ಮನೆ 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 ಅನ್ನೋದೊಂದು ಬಿಟ್ಟರೆ ಬೇರೆ. ಈಗಲೂ ಹಾಗೆ ಇದೆಯಾ? ಈಗ ಹಾಗೆ ಇರುತ್ತೆ, ಬಟ್ ಇವಾಗ ಫೋನ್ ಕಾಲ್ ಎಲ್ಲ ಇರುತ್ತೆ. ಸೊ ಆವಾಗ ನಮಗೆ ಸ್ಟಾರ್ಟಿಂಗು ವೀಕ್ಲಿ ಒನ್ಸ್ ಕೊಡ್ತಾಯಿದ್ರು, ಆಮೇಲೆ 2 weeks ಒನ್ಸ್ ಮಾಡಿದ್ರು, ಆಮೇಲೆ ಒನ್ಸ್ ಇನ್ ಎ ಮಂತ್ ಮಾತ್ರ ಕೊಡ್ತಿದ್ದು, ಅದು 5 minutes ಮಾತ್ರನೇ. ಸೊ 5 minutes ಕಾಲ್. ಸೊ ಒನ್ಸ್ ಇನ್ ಎ ಮಂತ್ ಇದ್ದಾಗ 5 minutesಗೆ ಆ 5 minutes ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಆವಾಗ ಅದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಇವಾಗ ಡೈಲಿ ಫೋನ್ ಕಾಲ್ ಅದೆಲ್ಲ ಇರುತ್ತಲ್ಲ, ಸೊ ಮಾತಾಡ್ತಾ ಇರ್ತೀವಿ. ಈಗೇನು ಫೋನಲ್ಲಿ ಯಾವಾಗ ಬೇಕಾದ್ರೂ ಮಾತಾಡ್ಬೋದು, ನಡೆಯುತ್ತೆ. ಆವಾಗ ಆ ಥರ ಇರಲಿಲ್ಲ. ಸೊ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಇದಾಗೋದು, ತುಂಬ ಐಸೋಲೇಟ್ ಆದಾಗ ಅನಿಸ್ತಾಯಿತ್ತು. ಆವಾಗ ತುಂಬ ಬೇಜಾರಾಗೋದು, ಇವ್ರು ಯಾಕೆ ಫೋನ್ ಕಾಲ್ ಕೊಡೋದಿಲ್ಲ ಇವರು ಅಂತ ಅನಿಸ್ತಾಯಿತ್ತು. ಬಟ್ ಇವಾಗ ಫೋನ್ ಕಾಲ್ ಇದ್ದಾಗ ದಿನ ಫೋನಲ್ಲಿ ಮಾತಾಡ್ತೀವಲ್ಲ ಪೇರೆಂಟ್ಸ್ ಜೊತೆಗೆ, ಈಗ ಅನ್ಸೋದೇನೆಂದರೆ ಆವಾಗ ಅವ್ರ ಹತ್ರ ಮಾಡಿದ್ದು ನಿಜವಾಗ್ಲೂ ಕರೆಕ್ಟ್ ಅಂತ ಅನಿಸುತ್ತೆ. ಸೊ ಎಷ್ಟೊಂದು ಸಲ ಫ್ಯಾಮಿಲಿಯಲ್ಲಿ ಏನೋ ನಡೀತಾ ಇರುತ್ತೆ, ನಾವು ದೂರದಲ್ಲಿ ಇರ್ತೀವಿ, ಅದನ್ನ ಅವ್ರು ಬಾಯ್ಬಿಟ್ಟು ಹೇಳಿದರು, ಇಲ್ಲ ಅಂತಲ್ಲ, ಬಟ್ ಅದು ಡಿಸ್ಟರ್ಬ್ ಆಗುತ್ತೆ ಅಂತಲೂ ಅವ್ರು ಹೇಳಿದರು. ಬಟ್ ನಮ್ಗೆ ಆ ಟೈಮಲ್ಲಿ ಗೊತ್ತಾಗೋದಿಲ್ಲ, ಇವರೇನೋ ಹೇಳ್ತಾ ಇದ್ದಾರೆ, ಇವ್ರು ಕೊಡಬೇಕಿತ್ತು ಫೋನ್ ಕಾಲ್ ಅಂತ ಅನಿಸುತ್ತೆ. ಬಟ್ ಇವಾಗ ಡೈಲಿ ಫೋನಲ್ಲಿ ಮಾತಾಡ್ತಾ ಇರ್ತೀವಲ್ಲ, ಆವಾಗ ಅನಿಸುತ್ತೆ. ಈಗ ಅದು ಮಾತಾಡಿದಾಗ ತುಂಬ ಎಫೆಕ್ಟ್ ಆಗಿರೋದಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಅನಿಸ್ತಾ ಇರುತ್ತೆ, ಹೌದು ಅಲ್ಲೇನು ನಡೀತಾ ಇದೆಯೋ ಅನ್ನೋದೊಂದು ಸ್ವಲ್ಪ ಜಾಸ್ತಿ ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಇವಾಗ ಅನಿಸುತ್ತೆ ಆವಾಗ ಫೋನ್ ಕಾಲ್ ಕೊಡದೇ ಇದ್ದಿದ್ದು ಒಳ್ಳೆಯದು. ಇವಾಗ ಒಂದು ಸ್ವಲ್ಪ ಇರೋದ್ರಲ್ಲಿ ಸ್ವಲ್ಪ ಮೆಚುರಿಟಿ ಜಾಸ್ತಿ ಇರೋದಕ್ಕೆ ಓಕೆ. ಬಟ್ ಆ ಟೈಮಲ್ಲಿ ಇವರು ತುಂಬ ಫೋನ್ ಕಾಲ್ ಕೊಟ್ಟಿದ್ದಿದ್ರೆ ಜಾಸ್ತಿ ಡಿಸ್ಟ್ರಾಕ್ಷನ್ ಆಗ್ತಾಯಿತ್ತು. ಸೊ ಅವ್ರು ಏನು ಮಾಡಿದ್ರು ಅದು ಕರೆಕ್ಟ್ ಅಂತ ಇವಾಗ ಅನಿಸುತ್ತೆ. ಆವಾಗ ಅನಿಸ್ತಾ ಇರಲಿಲ್ಲ, ಇವಾಗ ಅನಿಸುತ್ತೆ ಅದು ಕರೆಕ್ಟ್ ಅಂತೇಳಿ. ಮತ್ತು ಮನೆ ಕಡೆಯಿಂದ ನಿಮಗೆ ಎಕ್ಸ್ಪೆಕ್ಟೇಷನ್ ಇತ್ತಾ, ಹೀಗೆ ಆಗಬೇಕು, ಹಾಗೆ ಆಗಬೇಕು, ಅದೇ IITಗೆ ಹೋಗಬೇಕು, ಈ ಥರ ಎಲ್ಲ ಇತ್ತಾ? ಇಲ್ಲ, ಖಂಡಿತ. ಈಗಿಂದ ಇಲ್ಲಿ ಜಾಯ್ನ್ ಆದಾಗಿಂದ ಅಂತ ಅಲ್ಲ, ರಾಷ್ಟ್ರೋತ್ಥಾನ ಜಾಯ್ನ್ ಆದಾಗಿಂದ, ಸ್ಕೂಲ್ ಟೈಮಿಂದನೂ ಯಾವುದೇ ವಿಷಯಕ್ಕಾಗಲಿ ಆ ಥರ ಫೋರ್ಸ್ ಮಾಡ್ತಾ ಇರಲಿಲ್ಲ. ಯಾವುದೇ ವಿಷಯಕ್ಕಾದರೂ ಫೋರ್ಸ್ ಮಾಡ್ತಾ ಇರಲಿಲ್ಲ. ಓದ್ಕೊಳೋ ವಿಚಾರದಲ್ಲೂ ಅಷ್ಟೇ, ಮನೇಲಿ ಯಾವತ್ತೂ ನಾನು ಹೇಳ್ಸ್ಕೊಂಡಿಲ್ಲ, ಅವರು ಹೇಳಲಿಲ್ಲ ಯಾವತ್ತೂ. ಸೊ ನನಗೆ ಇಂಟ್ರೆಸ್ಟ್ ಇತ್ತು, ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಹಂಗಾಗಿ ಅದು ಹಂಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಓಕೆ, ಇವ್ನು ಮಾಡ್ತೇನೆ ಅಂತ ಅವರಿಗೆ ನಾನು ಅವ್ರ ಹತ್ರ ಹೇಳ್ಸ್ಕೋಬಾರ್ದು ಅಂತ ನನಗೆ. ಸೊ ಆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇತ್ತು. ಸೊ ಅವರು ಪ್ರಯತ್ನ ಪಡುವಂಥ ಅವ್ರಿಗೂ ಗೊತ್ತು, ಯಾಕಂದರೆ ನಾನು 10th ತನಕ ಎಲ್ಲಿ ಓದಿದ್ದೀನಿ, ಅಲ್ಲಿಂದ ಇಲ್ಲಿಗೆ ಬಂದು ಅಡ್ಜಸ್ಟ್ ಆಗಿ ಓದೋದು ಏನು ಕಷ್ಟ ಅಂತ ಅವ್ರಿಗೂ ಅರ್ಥ ಆಗಿತ್ತು. ಯಾಕಂದರೆ ನಾವು ಯಾವತ್ತೂ ಕೇಳಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು ಅದೆಲ್ಲ ಏನು, ಬೋರ್ಡ್ ಎಕ್ಸಾಮ್ಸ್ ಅಷ್ಟೇ. ಬೋರ್ಡ್ ಎಕ್ಸಾಮ್ಸಿಗೆ ಬೇಕಾಗೋಷ್ಟು ಪ್ರಿಪ್ರೇಷನ್ ಸಾಕಾಗಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಸೊ ಅವರು ಆ ಥರ ಏನು ಆ ಥರ. ಆಮೇಲೆ ಸಿಗ್ತಾಯಿದ್ದಿದ್ದೇ ಕಡಿಮೆ ಟೈಮ್ ಅಲ್ವಾ, ಆ ಟೈಮಲ್ಲಿ ನೀನು ಏನು ಮಾಡ್ತಿದ್ಯಾ ಅಂತ ನನಗೆ ಅಲ್ಲ, ಯಾವ ಪೇರೆಂಟ್ಸನ್ನು ಕೇಳಿರಲ್ಲ ಆ ಟೈಮಲ್ಲಿ, ನೀನು ಹಿಂಗೆ ಮಾಡಬೇಕು ಅಂತ ನನ್ನ ಪ್ರಕಾರ ಯಾರೂ ಕೇಳಿರಲ್ಲ. ಯಾಕಂದರೆ 6 months ಒನ್ಸ್ 1 week ರಜಾ ಸಿಗ್ತಾಯಿತ್ತು. ಆ ರಜದಲ್ಲಿ ನೀನು ಏನು ಮಾಡಿದ್ಯಾ ಅಂತ ಯಾವ ಪೇರೆಂಟ್ಸು ಕೇಳಲ್ಲ ಅಂತ ನನ್ನ ಭಾವನೆ. ನಮ್ಮ ಮನೆಯಲ್ಲೂ ಏನೂ ಕೇಳ್ತಾ ಇರಲಿಲ್ಲ. ಓಕೆ, ಬಂದಿದ್ದಾನೆ 6 ತಿಂಗಳಾದ್ಮೇಲೆ ಬಂದಿದ್ದಾನೆ ಮನೆಗೆ ಅಂತೇಳಿ,
ಹಂಗಾಗಿ ಮೋಸ್ಟ್ಲಿ ಅದು ಇಬ್ಬರಿಗೂ ಅವರು ಕೇಳಲ್ಲ, ಮ್ಯೂಚುವಲಿ ನಡೆಯುತ್ತೆ. ನೀವೀಗ ತಪಸ್ಸಲ್ಲಿ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ NITK ಹೋಗಿ ಸೇರಿಕೊಂಡ್ರಿ. ಸೇರ್ಕೊಳ್ಳುವಾಗ ನೀವು ಆಪ್ಷನ್ ಇಟ್ಕೊಂಡಿದ್ರಾ NITK, ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜು ಈ ಥರ ಏನಾದರೂ? ನನ್ನ ಆಪ್ಷನ್ ಇದ್ದಿದ್ದು ಒಂದೇ ಆಪ್ಷನ್ IITನೇ. ಬಟ್ IITಗೆ ಸಿಗದಿದ್ದಾಗ ತುಂಬಾ ಬೇಜಾರಾಗಿತ್ತು. ನಾನು ಹೇಳ್ತಾನೆ ನನಗೆ ತುಂಬಾ ಬೇಜಾರಾಗಿತ್ತು. ಬಟ್ NIT ಕೂಡ ನನಗೆ NIT ಇರುತ್ತೆ ಅಂತ ಕೂಡ ಗೊತ್ತಿರಲಿಲ್ಲ. ಅದು ಕೂಡ ನಾನು ಫಸ್ಟ್ ಇಯರ್ ಮುಗಿಸಿದ್ಮೇಲೆ ನನ್ನ ಸೀನಿಯರ್ಸಿಗೆ ಕೆಲವೊಬ್ಬರಿಗೆ NIT ಸುರತ್ಕಲ್ ಸಿಕ್ಕಾಗ NIT ಅಂತಲೂ ಇರುತ್ತೆ ಅಂತ ಗೊತ್ತಿದ್ದು. ನಾನು ಅಲ್ಲಿವರೆಗೂ ಬರೀ IIT ಮಾತ್ರನೇ ಗೊತ್ತಿದ್ದು. ಯಾಕಂದರೆ ಮೋಟಿವೇಟ್ ಮಾಡೋದಕ್ಕೆ ಅಂತ ಯಾವಾಗಲೂ IIT ಅಂತಲೇ ಹೇಳ್ತಿದ್ದಿತ್ತು. ಯಾರೇ ಹೇಳ್ತಾ ಇದ್ರು NIT ಬಗ್ಗೆ ಏನು ಯಾವತ್ತೂ ಮಾತಾಡ್ತಿಲ್ಲ. ನನಗೆ ಕೂಡ ಗೊತ್ತಿರಲಿಲ್ಲ, ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ. ಆವಾಗೇ ನಾನು ಸೀನಿಯರ್ಸಿಗೆ ಸಿಕ್ಕ ಮೇಲೆ NIT ಇದೆ ಅಂತ ಗೊತ್ತಿತ್ತು. ಬಟ್ ನಂದು ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ರಿಸಲ್ಟ್ಸ್ ಎಲ್ಲ ಬಂದಮೇಲೆ ಓಕೆ NIT ಒಳ್ಳೆ ಆಪ್ಷನ್ ಅಂತ ಎಲ್ಲ ಸೀನಿಯರ್ಸ್ ಹತ್ರ ಮತ್ತೆ ಮಾತಾಡಿದಾಗ ಎಲ್ಲ ಕಡೆನೂ ಕೇಳಿದಾಗ NITನೂ ಒಳ್ಳೆ ಆಪ್ಷನ್ ಅಂದಾಗ NITನ ಪ್ರೈವೇಟ್ ಕಾಲೇಜಸ್ ಅಂತಂದಾಗ ನಾನು ಪ್ರೈವೇಟ್ ಕಾಲೇಜಸ್ ಆಪ್ಷನ್ನೇ ಇಟ್ಟಿರಲಿಲ್ಲ. ನಾನು IITಗೆ ಹೋಗ್ಬೇಕಂತಿದ್ದು. ಅಟ್ಲೀಸ್ಟ್ IIT ಆಗಲಿಲ್ಲ ಅಂದರೆ ಪರವಾಗಿಲ್ಲ, NITಗೆ ಹೋಗಬೇಕು ಅಂತ. ಬ್ರ್ಯಾಂಚ್ ಸ್ಪೆಸಿಫಿಕ್ಕಾಗಿ ನನಗೆ ಆ ಟೈಮಲ್ಲಿ ಎಲೆಕ್ಟ್ರಾನಿಕ್ಸ್ ಇಷ್ಟ ಇತ್ತು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಸಿಗಲಿಲ್ಲ ನನಗೆ, ಸಿವಿಲ್ ಇಂಜಿನಿಯರಿಂಗ್ ಸಿಕ್ತು. ನಾನು ಓಕೆ ಬ್ರ್ಯಾಂಚ್ ಚೇಂಜ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಸೊ 1 ಇಯರ್ ಆದಮೇಲೆ. ಬಟ್ ಅದು ವೇಕೆನ್ಸಿ ಮೇಲೆ ಬೇಸ್ ಆಗಿರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಯಾರು ಬೇಕಾದರೂ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಚೇಂಜ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದು. ಸೊ 1 ಇಯರ್ ಆದಮೇಲೆ ಇದ್ದಿದ್ದು 4 ಸೀಟ್ಸು, ಬಟ್ 50 ಮೆಂಬರ್ಸ್ ಬ್ರ್ಯಾಂಚ್ ಚೇಂಜಿಗೆ ಅಪ್ಲೈ ಮಾಡಿದ್ದಾರೆ. ಸೊ 50 ಮೆಂಬರ್ಸ್ ಅಪ್ಲೈ ಮಾಡಿದಾಗ ನಾನು 20th ಏನೋ ಇದ್ದೀನಿ ಹೋಲ್ ಕಾಲೇಜಲ್ಲಿ. ನಂಗೆ ಸಿಗಲಿಲ್ಲ, ಯಾಕಂದರೆ ಇರೋದೇ 4 ಸೀಟ್ಸು ಬ್ರ್ಯಾಂಚ್ ಚೇಂಜ್ ಆಪ್ಷನ್ಸು. ಅದರಲ್ಲಿ ನನಗೆ ಬೇಕಿದ್ದಕ್ಕೆ ಸೀಟ್ ಇದ್ದಿದ್ದೇ 2. ಸೊ ಸಿಗಲಿಲ್ಲ. ನಾನು ಆವಾಗ ಅಂದ್ಕೊಂಡೆ ಓಕೆ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಬೇಕಂತಿದ್ದೀನಿ ಇದ್ದೆ, ಬಟ್ ಪರವಾಗಿಲ್ಲ ಸಿಗಲಿಲ್ಲ. ನಾನು ಸಿವಿಲ್ ಇಂಜಿನಿಯರಿಂಗಲ್ಲೇ ಕಂಟಿನ್ಯೂ ಆಗ್ತೀನಿ, ನಾನು ಮಾಡೋದನ್ನು ನಾನು 100% ಕೊಟ್ಟು ಮಾಡ್ತೀನಿ ಅಂತ. ಸೊ ಅಲ್ಲಿಂದ ಸಿವಿಲ್ ಇಂಜಿನಿಯರಿಂಗ್ ಸೇರಬೇಕು ಅಂತ ಕೂಡ ನಾನು ಅಂದ್ಕೊಂಡಿಲ್ಲ. ನಾನು ಸೇರಬೇಕಂತ ಅಂದ್ಕೊಂಡಿದ್ದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ನೀವು ಇಲ್ಲಿ ತಪಸ್ಸಲ್ಲಿರುವಾಗ ಒಂದು ಕಂಟ್ರೋಲ್ಡ್ ಅಟ್ಮಾಸ್ಫಿಯರಲ್ಲಿ ಇದ್ರಿ. ನೆಕ್ಸ್ಟ್ ಸ್ಟಡೀಸಿಗೆ ಹೋಗುವಾಗ ಇಮ್ಮಿಡಿಯೇಟ್ ಕಂಟ್ರೋಲ್ಡ್ ಅಟ್ಮಾಸ್ಫಿಯರಿಂದ ಹೊರಗಡೆ ಹೋದ್ರಿ. ಆ ಚಾಲೆಂಜನ್ನು ಹೇಗೆ ಫೇಸ್ ಮಾಡಿದ್ರಿ? ಚಾಲೆಂಜಿಂಗ್ ಅಂತ ನಂಗೆ ಆ್ಯಕ್ಚುಲಿ ಅನಿಸ್ಲಿಲ್ಲ ಹೊರಗೆ ಹೋದಾಗ. ನೀವು ಹೇಳ್ದಂಗೆ ಫ್ರೀಡಮ್ ಸ್ವಲ್ಪ ಜಾಸ್ತಿ ಇತ್ತು. ನನಗೆ ಎಲ್ಲದಕ್ಕಿಂತ ಜಾಸ್ತಿ ಖುಷಿ ಆಗ್ತಿದ್ದೇನೆ ಅಂದರೆ ಸ್ವಲ್ಪ ಮಲಗೋದಕ್ಕೆ ಟೈಮ್ ಚೆನ್ನಾಗಿ ಸಿಗ್ತಾಯಿತ್ತು. ನಾನು ರಾಷ್ಟ್ರೋತ್ಥಾನಕ್ಕೆ ಬರೋದಕ್ಕಿಂತ ಮುಂಚೆ 9:30 ಮಲಗ್ತಾ ಇದ್ದಿದ್ದು ರಾತ್ರಿ, ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತಾ ಇದ್ದಿದ್ದು. ತುಂಬ ಟೈಮು, 9:30 6 ಗಂಟೆ ಬೆಳಿಗ್ಗೆ. ಇಲ್ಲಿ ರಾಷ್ಟ್ರೋತ್ಥಾನಕ್ಕೆ ಬಂದಾಗ 11:30 ಮಲಗಿ ಬೆಳಿಗ್ಗೆ 4:00 ಎದ್ದೇಳಬೇಕಿತ್ತು. ಅದು ನಾನು ಆಲ್ಮೋಸ್ಟ್ 10 kgs ಕಡಿಮೆ ಆಗಿದೆ 2 ವರ್ಷದಲ್ಲಿ. 10 to 12 kgs ಕಡಿಮೆ ಆಗಿದೆ ರಾಷ್ಟ್ರೋತ್ಥಾನಕ್ಕೆ ಬಂದಮೇಲೆ. ಸೊ ನಿದ್ದೆ ಮಾಡೋದಕ್ಕೊಂದು ಸ್ವಲ್ಪ ಟೈಮ್ ಚೆನ್ನಾಗಿ ಸಿಕ್ತು ಬಂದಾಗ. ನಾನು ಅಲ್ಲಿದ್ರೂ ಕಂಟ್ರೋಲ್ಡ್ ಅಂದರೆ ಸೊ ಇಲ್ಲಿ 4:30ಗೆ ಎದ್ದೇಳ್ತಿದ್ದಿದ್ದ ಕಾರಣ ಸೊ ಮಲಗೋದು ಮಾತ್ರ ಸ್ವಲ್ಪ ಬೇಗ ಮಲಗ್ತಾ ಇದೆ. 10-10:30ಗೆ ಮಲಗಿಬಿಡ್ತಿದ್ದೆ. ಮಾರ್ನಿಂಗ್ 5 ಅಷ್ಟೊತ್ತಿಗೆ ಎದ್ದೇಳ್ತಾ ಇದೆ. ಸೊ ಇನ್ನು 1.5 hour ಎಕ್ಸ್ಟ್ರಾ ಸಿಗ್ತಾ ಇತ್ತು ನಿದ್ದೆ ಮಾಡೋದಕ್ಕೆ. ಅದು ಒಂದು ಅಡ್ವಾಂಟೇಜ್ ಆಗಿತ್ತು ನನಗೆ. ಊಟಕ್ಕಿಂತ ಜಾಸ್ತಿ ನಂಗೆ ಸ್ವಲ್ಪ ನಿದ್ದೆ, ಪ್ರಾಪರ್ ನಿದ್ದೆ, ತುಂಬ ಜಾಸ್ತಿ ಅಲ್ಲ ಅದು, ಬಟ್ ಅಷ್ಟು ನಿದ್ದೆ ಇರಬೇಕು. 6 to 7 hours. ಇಲ್ಲಿ ಸಿಗ್ತಿದ್ದು 5 hours ಅಷ್ಟೇ. ಸೊ 6 to 7 hours ಗುಡ್ ಸ್ಲೀಪ್ ಬೇಕು ಅನ್ನೋದೊಂದಿತ್ತು, ಅದು ಸಿಗ್ತಾಯಿತ್ತು. ಬಟ್ ಬೇರೆ ಚಾಲೆಂಜಸ್ ಅಂದರೆ ಸ್ಟಾರ್ಟಿಂಗು ಒಂದು ಸ್ವಲ್ಪ ಇನಿಷಿಯಲಿ ಇಂಗ್ಲೀಷ್ ಕಮ್ಯುನಿಕೇಷನ್ನು ಒಂದು ಲೆವೆಲಿಗೆ ಆ್ಯಾವ್ರೇಜ್ ಇದ್ದೆ, ಬಟ್ ಹೋಗ್ತಾ ಇಂಗ್ಲೀಷ್ ಕಮ್ಯುನಿಕೇಷನ್ ಚೆನ್ನಾಗಿ ಇಂಪ್ರೂವ್ ಆಯಿತು. ಇನಿಷಿಯಲಿ ಸ್ವಲ್ಪ ಪ್ರಾಬಬ್ಲಿ ಅದು ಒಂದು ಸ್ವಲ್ಪ ಇದಾಗಿತ್ತು. ಅದೇ ಟೈಮಲ್ಲಿ ಸ್ವಲ್ಪನೂ ಹಿಂದಿ ಕಲಿಯೋದಕ್ಕೂ ಸ್ವಲ್ಪ ಹಿಂದಿ ಸ್ಕೂಲಲ್ಲೆಲ್ಲ ಓದಿದ್ದೆ 1 to 10th. ಮಾತಾಡೋದಕ್ಕೆ ಅಷ್ಟು ಫ್ಲೂಯೆಂಟಾಗೆಲ್ಲ ಏನು ಬರ್ತಾ ಇರಲಿಲ್ಲ. ಇವಾಗೂ ಹೈ ಲೆವೆಲ್ ಅಂತ ಏನಿಲ್ಲ ಹಿಂದಿ, ಬಟ್ ಓಕೆ ಎಲ್ಲ ಸ್ಟೇಟಿಂದ ಇರ್ತಿದ್ದ, ಮ್ಯಾಕ್ಸಿಮಮ್ ಹಿಂದಿ ಮಾತಾಡೋರು ಇರ್ತಾಯಿದ್ರು. ಸೊ ಅದೊಂದು ಇನಿಷಿಯಲಿ ಸ್ವಲ್ಪ ಲ್ಯಾಂಗ್ವೇಜ್ ಇಶ್ಯೂಸ್ ಇರ್ತಾಯಿತ್ತು. ಬಟ್ NIT ಸುರತ್ಕಲ್ ಆಗಿದ್ದರಿಂದ ಕನ್ನಡದವ್ರು ಜಾಸ್ತಿ ಇದ್ದರು. ಅಲ್ಲೂ ಅಷ್ಟೊಂದು ಪ್ರಾಬ್ಲಮ್ ಆಗಲಿಲ್ಲ. ಆ ಥರ ಚಾಲೆಂಜ್ ಅನ್ಸಿದ್ರೆ ಇನಿಷಿಯಲಿ ಸ್ವಲ್ಪ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಇರ್ತಾಯಿತ್ತು. ಸೊ ಫಸ್ಟ್ ಇಯರಲ್ಲಿ ಜನ್ರಲಾಗಿ ಎಲ್ಲ ಇರ್ತಾಯಿತ್ತು, ಎಲ್ಲ ಬ್ರ್ಯಾಂಚಿಂದನೂ ಇರುತ್ತೆ ಫಸ್ಟ್ ಇಯರಲ್ಲಿ. ಆವಾಗ ಕಂಪ್ಯೂಟರ್ ಸೈನ್ಸ್ದು ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಬಿಟ್ಟರೆ ಬೇರೆ
ಆ ಥರ ಪರ್ಸ್ನಲ್ ಚಾಲೆಂಜ್ ಅಂತ ಅಂದರೆ ಬೇರೆ ಏನು ಡಿಸ್ಟ್ರಾಕ್ಷನ್ಸ್ ಆ ಥರ ಸ್ವಲ್ಪ ಜಾಸ್ತಿ ಆಯಿತು. ಮೊಬೈಲ್ ಇತ್ತಲ್ಲ, ಸ್ವಲ್ಪ ಡಿಸ್ಟ್ರಾಕ್ಷನ್ ಆವಾಗ ಅನಿಸ್ತಾಯಿತ್ತು, ಲೈಟಾಗಿ ಅನಿಸ್ತಾಯಿತ್ತು ಮೊಬೈಲ್ ಇರೋದಕ್ಕೂ ಸ್ವಲ್ಪ ಟೈಮ್ ವೇಸ್ಟ್ ಆಗ್ತಿದೆ ಅಂತ ಅನಿಸ್ತಾಯಿತ್ತು. ಬಿಟ್ಟರೆ ಅಪ್ಸ್ ಆ್ಯಂಡ್ ಡೌನ್ಸ್ ಅಲ್ಲೂ ಕೆಲವೊಂದ್ಸಲಿ ಸ್ವಲ್ಪ ಜಾಸ್ತಿ ಟೈಮ್ ವೇಸ್ಟ್ ಆಗ್ತಿತ್ತು, ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಗ್ತಿದ್ದಂಗೆ ಸ್ವಲ್ಪ ಗಿಲ್ಟ್ ಫೀಲ್ ಆಗೋದು, ಇಲ್ಲ ಅಂತೇಳಿ ಮತ್ತೆ ಓಕೆ ಟೈಮ್ ಕಡಿಮೆ ವೇಸ್ಟ್ ಮಾಡಬೇಕು ಅಂತೇಳಿ ಮತ್ತೆ ವಾಪಸ್ ಬರೋದು. ಅದು ನನಗೆ ಅದೊಂದಿದೆ. ಸೊ ಬಿ ಟೆಕ್ಕಲ್ಲೂ ಅಷ್ಟೇ, ಎಮ್ ಟೆಕ್ಕಲ್ಲೂ ಅಷ್ಟೇ, ಸ್ವಲ್ಪ ಟೈಮ್ ವೇಸ್ಟ್ ಆಗ್ತಿದೆ ಅನ್ಸಿದಂಗೆ ಇನ್ಸೈಡಿಂದ ಫುಲ್ ಗಿಲ್ಟ್ ಸ್ಟಾರ್ಟ್ ಆಗುತ್ತೆ, ಓಕೆ ಇಲ್ಲ ವೇಸ್ಟ್ ಮಾಡಬಾರ್ದು. ಆವಾಗ ಮತ್ತೆ ಬ್ಯಾಕ್ ಟು ಫಾರ್ಮ್ ಆ ಥರ. ನೀವೀಗ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸು ಅದರಲ್ಲೆಲ್ಲ ಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ ಇದೆಯಾ ನಿಮ್ಮದು? ನನ್ನ ಸ್ಪೋರ್ಟ್ಸ್ ಝೀರೋ ಫಸ್ಟಿಂದನು. ಸ್ಪೋರ್ಟ್ಸ್ ಏನೂ ಬರಲ್ಲ ನನಗೆ. ಬಟ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ನಂದಂದರೆ ಮ್ಯೂಸಿಕ್ಕು, ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಮುಂಚೆ ಮುಂಚಿಂದನೂ ವೋಕಲ್ ಪ್ರಾಕ್ಟೀಸ್ ಮಾಡಿ ಒನ್ ಗ್ರೇಡ್ ಎಕ್ಸಾಮ್ ಕೂಡ ಆಗಿತ್ತು ನಂದು. ಬಟ್ ರಾಷ್ಟ್ರತಾನಾಗಿ ಬಂದ ಮೇಲೆ ಡ್ರಾಪ್ ಆಗಿತ್ತು. ಬಟ್ ಹಂಗೆ ಮಧ್ಯದಲ್ಲಿ ರಜೆ ಇದ್ದಾಗೆಲ್ಲ ಅಭ್ಯಾಸ ಎಲ್ಲ ಮಾಡ್ತಾಯಿದ್ದೆ. ಅದು ಹಂಗೆ ಕಂಟಿನ್ಯೂ. ಈಗ ಕೂಡ ನಾನು ಎಷ್ಟು ಕಲ್ತಿದ್ದೀನೋ ಅಷ್ಟೇ ಅಭ್ಯಾಸ. ಬಟ್ ಎಕ್ಸ್ಟ್ರಾ ಕ್ಲಾಸ್ಗೆ ಹೋಗೋಕ್ಕಾಗ್ತಾಯಿಲ್ಲ. ನಾನು ಏನು ಕಲ್ತಿದ್ದೀನೋ ಅದನ್ನೆಲ್ಲ ದಿನ ಅಭ್ಯಾಸ ಮಾಡ್ತೀನಿ. ನಂಗೆ ಆಲ್ಮೋಸ್ಟ್ ಸಮ್ಟೈಮ್ಸ್ ಡ್ರಾಪ್ ಆಗುತ್ತೆ ಬೇಸ್ಡ್ ಆನ್ ಸಿಚುವೇಶನ್ಸ್. ಬಟ್ ಟಚಲ್ಲಿ ಹಾಗೇ ಇದೆ. ಸೂರತ್ಕಲ್ಗೆ ಹೋದಾಗ ನನಗೊಂದು ಇನ್ಸ್ಟ್ರೂಮೆಂಟು ಏನಾದ್ರು ಕಲಿಬೇಕಂತ ಆಸೆ ಇತ್ತು. ಆವಾಗ ಕೊಳಲು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 1 to 1.5 years ಕೊಳಲು ಕಲಿತೆ. ಬಟ್ ಆಮೇಲೆ ಕೋವಿಡ್ ಬಂತು. ಸೊ ಮತ್ತೆ ಮನೆಗೆ ವಾಪಸ್ ಬರಬೇಕಾಯ್ತು. ಸೊ ಅದೂ ಅಷ್ಟೇ, ಆ ಟೈಮಲ್ಲಿ ಅಲ್ಲೂ 1 ಗ್ರೇಡ್ ಎಕ್ಸಾಮ್ ಮಾಡೋಕ್ಕಾಯ್ತು. ಸೊ ಆ ಟೈಮಲ್ಲಿ ಏನು ಕಲ್ತಿದ್ದೀನೋ ಅದನ್ನು ಹೀಗೆ ಪ್ರಾಕ್ಟೀಸ್ ಇಟ್ಕೊಂಡಿದ್ದೀನಿ. 2 ಕೊಳಲು ಮತ್ತು ಇದು ಗಾಯನ ಎರಡೂ ಅಭ್ಯಾಸ ಇಟ್ಕೊಂಡಿದ್ದೀನಿ. ಅದೇ ನಂದು ಎಕ್ಸ್ಟ್ರಾ ಕರಿಕ್ಯುಲರ್ ಅಂದರೆ ಇವೆರಡೇ. ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಆ ಥರ ತುಂಬ ಸ್ಪೆಸಿಫಿಕ್ಕಾಗಿ ಏನಿಲ್ಲ. ಸ್ವಲ್ಪ ಚೆಸ್ ಆಡೋದಕ್ಕೆ ಬರುತ್ತೆ. ಬಟ್ ಅದನ್ನು ಕೂಡ ಟಚ್ ಹೋಗ್ಬಿಟ್ಟಿದೆ ಇವಾಗ ಅಷ್ಟೇ. ನಾರ್ಮಲಿ ಇನ್ನೊಂದಾಗುತ್ತೆ ಏನು ಅಂದರೆ, ಈಗ ತಪಸ್ ಪ್ರಾಜೆಕ್ಟಿಗೆ ಬರೋರು ಒಂದು ಬಡ ಫ್ಯಾಮಿಲಿಯಿಂದ ಬಂದಿರ್ತಾರೆ. ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದರೆ ಬ್ಯಾಚುಲರ್ಸ್ ಮಾಡಿದ ಕೂಡಲೇ ಇಮ್ಮಿಡಿಯೇಟಾಗಿ ಎಲ್ಲಾದರೂ ಕೆಲಸಕ್ಕೆ ಸೇರಲಿ, ಅರ್ನ್ ಮಾಡಲಿ ಅಂತ ಅವ್ರದ್ದು ಇರುತ್ತೆ. ಸ್ಟಡಿ ಮಾಡೋರದ್ದು ಅದೇ ಥರ ಇರುತ್ತೆ, ಮನೆಗೇನಾದರೂ ಹೆಲ್ಪ್ ಮಾಡಬೇಕು ಅಂತ. ನಿಮಗೂ ಆ ಥರ ಏನಾದರೂ ಮನೆಯಿಂದ ಕಾಲ್ ಬಂದು ಅಥವಾ ನಿಮಗೆ ಅನಿಸಿ ಆ ಥರ ಏನಾದರೂ ಆಯಿತಾ ಬ್ಯಾಚುಲರ್ಸ್ ಆದಮೇಲೆ? ಬ್ಯಾಚುಲರ್ಸ್ ಸ್ಟಾರ್ಟ್ ಮಾಡೋ ಟೈಮಲ್ಲೇ ಹೈಯರ್ ಸ್ಟಡೀಸಿಗೆ ಹೋಗಬೇಕು ಅನ್ನೋದು ಇತ್ತು. ಯಾಕಂದರೆ ನನಗೆ ಗೊತ್ತಿತ್ತು ಟೀಚಿಂಗ್ ಫೀಲ್ಡಿಗೆ ಹೋಗ್ಬೇಕಂದ್ರೆ PhD ಮಾಡಲೇಬೇಕಾಗುತ್ತೆ ಅನ್ನೋದು. ಸೀನಿಯರ್ಸಿಂದ ಮತ್ತು ಇಲ್ಲಿಂದ ನಮ್ಮ ಪ್ರೊಫೆಸರ್ಸಿಂದ ಎಲ್ಲ ಕೇಳ್ತಾ ಇದ್ದಾನೆ. ನಾನು ಹಿಂಗೆ ಟೀಚಿಂಗ್ ಕೆರಿಯರ್, ಅಕಾಡೆಮಿಕ್ಸ್ ಆ್ಯಂಡ್ ರಿಸರ್ಚ್ ಕೆರಿಯರ್ಗೆ ಹೋಗಬೇಕು ಅಂತ ಇದ್ದೀನಿ ಅಂತಾಗ ಆ ಗೈಡೆನ್ಸ್ ಇತ್ತು. ಸೊ ಫಸ್ಟಿಂದನೇ ಫಿಕ್ಸ್ ಆಗಿದೆ ಹೈಯರ್ ಸ್ಟಡೀಸ್ಗಂತೂ ಹೋಗಲೇಬೇಕು ಅಂತ. ಬಟ್ ಎಂಡಲ್ಲಿ ಒಂದು ಸ್ವಲ್ಪ ಅನಿಸ್ತಾಯಿತ್ತು ಮನೆಯಲ್ಲಿ ಓಕೆನಾ ಇಲ್ಲ ಅಂತ. ಬಟ್ ಮನೆಯಲ್ಲೂ ಸಪೋರ್ಟ್ ಮಾಡಿದರು. ಸೊ ನಾನು NIT ಸೂರತ್ಕಲ್ಲಿದ್ದಾಗ ಕೂಡ ಪ್ಲೇಸ್ಮೆಂಟೇ ನಾನು ಅಪ್ಲೈ ಕೂಡ ಮಾಡಲಿಲ್ಲ ಪ್ಲೇಸ್ಮೆಂಟಿಗೆ. ಮತ್ತು ಇಲ್ಲಿ IIT ಹೈದರಾಬಾದಲ್ಲಿ MTech ಮಾಡ್ಬೇಕಾದ್ರೆ ಕೂಡ ಪ್ಲೇಸ್ಮೆಂಟ್ಗೆ ಅಪ್ಲೈ ಮಾಡ್ಬೋದಿತ್ತು, ನಾನು ಮಾಡಲಿಲ್ಲ. ಯಾಕಂದರೆ ನನಗೆ ಆ್ಯಕ್ಚುಲಿ BTechಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಏನು ಮಾಡಲಿ ಅನ್ನೋದೊಂದು ಸ್ವಲ್ಪ ಲೈಟಾಗಾದರೂ ಇತ್ತು. ಬಟ್ ಇಲ್ಲಿ ಆಲ್ರೆಡಿ ಒಂದು MTech ರಿಸರ್ಚ್ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದಕ್ಕೆ ನಂಗೊಂದು ಚೂರು ಕೂಡ ಈ ಕಡೆ ಆ ಕಡೆ ಅನಿಸ್ಲಿಲ್ಲ. ಇಲ್ಲ ನಾನು ಕಂಟಿನ್ಯೂ ಮಾಡೋದು PhDಗೆ ಕಂಟಿನ್ಯೂ ಮಾಡೋದು ಅಂತ. ಸೊ ಅದು ಇತ್ತು. ಮನೆಯಲ್ಲೂ ಸಪೋರ್ಟ್ ಇತ್ತು. ಸೊ ಮನೆಯಲ್ಲೂ ಆಯಿತು ನೀನು ಓದು ಅಂತ, ಅವ್ರಿಗೂ ಖುಷಿ ಇತ್ತು. ಇನ್ನೇನು ಈಗ ನಾನು ಸೀರಿಯಸ್ಸಾಗಿ ಏನಾದರೂ ಮಾಡಬೇಕು, ಇಲ್ಲ ಜಾಬ್ಗಾದರೂ ಹೋಗಬೇಕು, ಇಲ್ಲ ಸ್ಟಡೀಸ್ ಆದರೂ ಕಂಟಿನ್ಯೂ ಮಾಡಬೇಕು. ಸೊ ನನಗೆ ಹೈಯರ್ ಸ್ಟಡೀಸ್ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದಕ್ಕೆ, ಒನ್ಸ್ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗುತ್ತೆ, ಮುಂದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಮನೇಲೂ ಸಪೋರ್ಟ್ ಇದ್ದಿದ್ದಕ್ಕೆ ಸೊ ಹಾಗೆ ಕಂಟಿನ್ಯೂ ಆಯಿತು. ತಪಸ್ಸಾದಮೇಲೆ ನಿಮ್ಮದು ಎಜುಕೇಷನ್ನು 4 ವರ್ಷ 3 ವರ್ಷ 7 ವರ್ಷ ಆಯ್ತಲ್ವ ಎಜುಕೇಷನ್ನು? 4 ವರ್ಷ ಇಂಜಿನಿಯರಿಂಗು, 3 ವರ್ಷ ಮಾಸ್ಟರ್ಸ್. ಹೌದು. ಮಧ್ಯದಲ್ಲೆಲ್ಲಾದರೂ ತಪಸ್ಸನ್ನು ಯಾವುದಾದ್ರೂ ಜಾಗದಲ್ಲಿ ಮಿಸ್ ಮಾಡ್ಕೊಂಡ್ರೆ? ಮಿಸ್ ಮಾಡ್ಕೊಳೋದು ಸೂರತ್ಕಲ್ಲಲ್ಲಿದ್ದಾಗ ಸ್ವಲ್ಪ ಯಾಕೆ ಅನಿಸ್ತಾ ಇತ್ತು ಅಂದರೆ, ಕೇರ್ ಮಾಡೋರು ಜಾಸ್ತಿ ಇರ್ತಾರೆ. ಸೊ ಮನೆಯಲ್ಲಿ ಕೇರ್ ಮಾಡೋರು ಜಾಸ್ತಿ ಇರ್ತಾರೆ. ತಪಸ್ಸಲ್ಲಿ ಕೂಡ ಕೇರ್ ಮಾಡೋದಕ್ಕೆ ತುಂಬ ಜನ ಇದ್ದರು. ಒಂದೇ ಸಲಿಗೆ ನೀವು ಚಾಲೆಂಜ್ ಅಂತ ಕೇಳಿದಾಗ ನಂಗೆ ಇದು ನೆನಪು ಬರಲಿಲ್ಲ. ಬಟ್ ಚಾಲೆಂಜ್ ಏನಂದರೆ, ಅಲ್ಲಿಗೆ ಹೋದ್ಮೇಲೆ
ಕೇರ್ ಮಾಡೋದಕ್ಕೆ ಅಂತ ಸಪ್ರೇಟಾಗಿ ಯಾರು ಇರಲ್ಲ, ಎಲ್ಲ ಸೆಲ್ಫ್ ಕೇರ್ ಇರ್ತಾರೆ ಫ್ರೆಂಡ್ಸು, ಬಟ್ ಎಲ್ಲರೂ ಸೇಮ್ ಏಜೇ ಇರ್ತೀವಿ ಎಲ್ಲರೂ. ಸೊ ಆ ಕೇರಿಂಗೇ ಬೇರೆ ಆಗುತ್ತೆ. ಸೊ ಕೇರಿಂಗಲ್ಲಿ ಮಿಸ್ ಆಗೋದು. ಸೊ ಒಂದು ಮನೆ ಮಿಸ್ ಆಗೋದು, ಫಸ್ಟ್ ಮನೆ ಎಲ್ಲೋದ್ರೂ ಮನೆ ಮಿಸ್ ಆಗೇ ಆಗುತ್ತೆ. ಬಟ್ ಸೆಕೆಂಡ್ ತಪಸ್ ಕೂಡ ನನಗೆ ಅಷ್ಟೇ ಕೇರ್ ಕೊಟ್ಟಿರೋದಕ್ಕೆ ಅದು ಕೂಡ ತುಂಬ ಮಿಸ್ ಆಗೋದು. ಅಲ್ಲಿ ಇರ್ತಾಯಿದ್ರು, ನನಗೆ ನನಗೇನಾದ್ರು ಕನ್ಫ್ಯೂಷನ್ ಇತ್ತು ಅಂದರೆ, ಇನ್ನೇನೋ ಆಯಿತು ಅಂದರೆ ಮಾತಾಡೋದಕ್ಕೆ ಯಾರೋ ಒಬ್ರು ಇರ್ತಾಯಿದ್ರು, ಅದು ಮಿಸ್ ಆಗ್ತಾಯಿತ್ತು. ಅದು ಸೂರತ್ ಕಲ್ಲಲ್ಲಿರೋ ಟೈಮಲ್ಲಿ. ಬಟ್ ಅದಾದಮೇಲೆ ಒನ್ಸ್ ಸೂರತ್ ಕಲ್ ಇಂದ ಹೊರಗೆ ಬಂದಮೇಲೆ IITಗೂ ಸಿಕ್ಕ ಮೇಲೆ ಖುಷಿ ತುಂಬ ಜಾಸ್ತಿ ಆಯಿತು. ಯಾಕಂದರೆ ನಾನು IITಗೆ ಹೋಗಲೇಬೇಕಂತ ಇದ್ದು. BTechಗೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ MTechಗೆ ಹೋಗ್ತಾ ಇದ್ದೀನಿ ಅನ್ನೋದು ತುಂಬ ಖುಷಿ ಇತ್ತು. ಸೊ ನಾನು IITಗೆ ಹೋಗ್ಬೇಕಂದ್ರೆ BTechಗೂ ಕಾರಣನೇ, BTechಗೆ ಬರೋಕ್ಕೆ ಕಾರಣ ಅಂದರೆ ತಪಸ್ಸೆ. ಸೊ ಡೈಲಿ ನೆನೆಸ್ತೀನಿ ನಾನು, ಸುಮ್ಮನೆ ಹೇಳೋದಕ್ಕೆ ಅಂತಲ್ಲ, ನನಗೆ ಅದು ಟರ್ನಿಂಗ್ ಪಾಯಿಂಟೇ. ಸೊ ತಪಸ್ಸೇ ಟರ್ನಿಂಗ್ ಪಾಯಿಂಟ್. ಸೊ ತಪಸ್ಸಿಗೆ ಬಂದಿರಲಿಲ್ಲ ಅಂದಿದ್ದರೆ ಬಹುಶಃ ಆಗ್ತಾ ಇರಲಿಲ್ಲ. NITಗೆ ಹೋಗೋದಕ್ಕಾಗಲಿ, IITಗೆ ಹೋಗೋದಕ್ಕಾಗಲಿ, ಇವಾಗ IASಗೆ ಜಾಯ್ನ್ ಆಗಿರೋದಾಗಲಿ ಬಹುಶಃ ಆಗ್ತಾ ಇರಲಿಲ್ಲ, ಇಷ್ಟು ಸ್ಮೂತ್ ಜರ್ನಿ ಇರ್ತಾ ಇರಲಿಲ್ಲ. ಸೊ ರಾಷ್ಟ್ರೋತ್ಥಾನ ದಿನ ನೆನಪಿಸ್ತೀನಿ, ರಾಷ್ಟ್ರೋತ್ಥಾನ ತಪಸ್. ನೆಕ್ಸ್ಟ್ ಈಗ ಯಂಗ್ಸ್ಟರ್ ಬ್ಯಾಚ್ ಎಲ್ಲ ಬರ್ತಾ ಇದ್ದಾರೆ ತಪಸ್ಸಿಗೆ, ಅವ್ರಿಗೆ ಏನಾದರೂ ಹೇಳಬೇಕು ಅಂತ ಅನ್ಕೋತೀರಾ? ಸೊ ಒಂದು ಟಿಪ್ಸ್ ಆಗಿ, ಅಂದರೆ ನಾವು ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ತಪಸ್ಸಲ್ಲಿರುವಾಗ ನಮಗೆ ಫೋನಲ್ಲಿ ಮಾತಾಡ್ಲಿಕ್ಕೆ ಕೊಡ್ತಾ ಇರಲಿಲ್ಲ, ಅದ್ರ ಇಂಪಾರ್ಟೆನ್ಸ್ ಇವತ್ತು ಗೊತ್ತಾಗ್ತಾ ಇದೆ ನಮಗೆ. ಈ ಥರ ಯಾವುದಾದ್ರೂ ಒಂದು ಇನ್ಸೈಟ್ ಟಿಪ್ಸ್ ಏನಾದರೂ ಇದ್ದರೆ ಕೊಟ್ಟರೆ ಅವರಿಗೂ ಒಂದು ಕೇಳಿ. ತಪಸ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ತಪಸ್ಸಲ್ಲಿ ಸಿಕ್ಕಷ್ಟು ಓದೋ ಅಂಥ ಒಳ್ಳೆ ಎನ್ವೈರ್ನ್ಮೆಂಟು ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ. ಮನೇಲಿ ಖಂಡಿತ ಸಿಗೋದಿಲ್ಲ. ಹೊರಗಡೆ ಬೇರೆ ಇನ್ನೆಲ್ಲೇ ಓದಿದ್ರೂ ಆ ಲೆವೆಲಿಗೆ ಕಲ್ಚರ್ಡ್ ಎನ್ವೈರ್ನ್ಮೆಂಟು ಮತ್ತು ಸೆಕ್ಯೂರ್ಡ್ ಎನ್ವೈರ್ನ್ಮೆಂಟು ಸಿಗೋದಿಲ್ಲ ಅಂತ ಇದು ನನ್ನ ಭಾವನೆ. ಸೊ ಅದು ಫಸ್ಟ್ ಅಡ್ವಾಂಟೇಜ್. ಯಾರೇ ಬಂದ್ರೂ ಅವ್ರಿಗೆ ನಾನು ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಫೋಕಸ್ಡ್ ಪಾತಲ್ಲಿ ಹೋಗ್ಬೇಕಂದ್ರೆ ಡೆಫಿನೆಟ್ಲಿ ತಪಸ್ಸಂಥ ಪ್ಲೇಸ್ ಬೇಕೇ ಬೇಕು. ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಇನ್ಯಾವುದೂ ಇಲ್ಲ. ಅದು ಫಸ್ಟ್ ಅಡ್ವಾಂಟೇಜ್. ಸೆಕೆಂಡ್ ಏನಂದರೆ ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ, ಎಜುಕೇಷನ್ ವೈಸು ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ. ಒಂದು ಅಲ್ಲಿವರೆಗೂ 10th ನನಗೆ ಆಗಲಿ ಆ ಥರ ಏನೇ ಇತ್ತು, ನನಗೆ ಆಸೆ ಇತ್ತು ಟೀಚಿಂಗ್ ಹೋಗ್ಬೇಕು ಅಂತ, ಬಟ್ ತುಂಬ ಸ್ಪೆಸಿಫಿಕ್ಕಾಗಿ ಒಂದು ಆಬ್ಜೆಕ್ಟಿವ್ ಅಂತ ಅಷ್ಟೊಂದು ಇರಲಿಲ್ಲ. ಬಟ್ ಇಲ್ಲಿಗೆ ಬಂದಾಗ ಆಬ್ಜೆಕ್ಟಿವ್ ತಲೆಗೆ ಬಂದೇ ಬರುತ್ತೆ. ಯಾಕಂದರೆ ಸುತ್ತ ಇರೋರೆಲ್ಲ ಮಾತಾಡ್ತಾ ಇರ್ತಾರೆ, ಇದಾಗಬೇಕು. ಕೆಲವೊಂದ್ಸಲ ಅದರಿಂದ ಸ್ಟ್ರೆಸ್ಸು ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಸುತ್ತ ಇರೋರೆಲ್ಲ ಚೆನ್ನಾಗಿ ಓದ್ತಾ ಇರಬೇಕಾದ್ರೆ ಅದೊಂದು ಅಡಿಷ್ನಲ್ ಮೋಟಿವೇಶನ್. ಈಗ ಮಾರ್ಕೆಟಲ್ಲಿರೋದಕ್ಕೂ ದೇವಸ್ಥಾನದಲ್ಲಿರೋಕ್ಕೂ ಏನು ವ್ಯತ್ಯಾಸ ಆಗುತ್ತೋ, ಪ್ರಶಾಂತವಾದ ದೇವಸ್ಥಾನದಲ್ಲೂ ಮಾರ್ಕೆಟಲ್ಲಿರೋದು ಅಷ್ಟೇ ವ್ಯತ್ಯಾಸ ಆಗುತ್ತೆ. ಇದು ಕೂಡ ನಾವು ಎಲ್ಲಿರ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ನಾವೆಷ್ಟೇ ಜಾಣ್ರಿದ್ರು ಏನೇ ಇದ್ರೂ ಇರೋ ಎನ್ವೈರ್ನ್ಮೆಂಟ್ ಚೆನ್ನಾಗಿತ್ತು ಅಂದರೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಆ ಅಡ್ವಾಂಟೇಜ್ ತಪಸ್ಸಲ್ಲಿದೆ. ಎಲ್ಲರೂ ಚೆನ್ನಾಗಿ, ಯಾಕಂದರೆ ಅಷ್ಟು ಎಕ್ಸಾಮ್ಸ್ ಕ್ಲಿಯರ್ ಮಾಡಿಬಿಟ್ಟು ಅವ್ರು ಸೆಲೆಕ್ಟ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಒಂದು ಹಂತಕ್ಕೆ ಎಲ್ಲರೂ ಚೆನ್ನಾಗಿ ಓದೋರು ಇರ್ತಾರೆ. ಆವಾಗ ಅಂಥವ್ರ ಜೊತೆ ಓದ್ತಾ ಇರಬೇಕಾದ್ರೆ ಪಾಸಿಟಿವ್ ಆಗಿ ತೊಗೋಬೇಕು. ಏನಂದರೆ ಪಾಸಿಟಿವ್ ತೊಗೊಂಡು ನೋಡು, ಅವನು ಓದ್ತಾ ಇದ್ದಾನೆ, ಎಷ್ಟು ನಾನು ನೋಡಿದ್ದೀನಿ ತುಂಬ ಜನ ಇದ್ದರು, ತುಂಬ ಟ್ಯಾಲೆಂಟೆಡ್ ಇದ್ದರು, ಅಷ್ಟೇ ಹಾರ್ಡ್ ವರ್ಕಿಂಗ್ ಇದ್ದರು. ತುಂಬ ಟ್ಯಾಲೆಂಟೆಡ್ ಇದ್ದರು, ತುಂಬ ಹಾರ್ಡ್ ವರ್ಕಿಂಗ್ ಇದ್ದರು. ಅವ್ರನ್ನೆಲ್ಲ ನೋಡಿದಾಗ ಹೌದು ನಾನು ಈ ಥರ ಮಾಡಬೇಕು. ನನ್ನ ಜೊತೆಗೆ ಓದಿ ತುಂಬ ಜನ ಇದ್ದರು. ನಾನೇನು ಬೆಸ್ಟ್ ಅಲ್ಲ, ನಮ್ಮ ಬ್ಯಾಚಲ್ಲಿ ತುಂಬ ಚೆನ್ನಾಗಿ ಓದೋರಿದ್ದರು, ತುಂಬ ಅಂದರೆ ತುಂಬ ಟ್ಯಾಲೆಂಟೆಡ್ ಇದ್ದರು, ತುಂಬ ಹಾರ್ಡ್ ವರ್ಕಿಂಗ್ ಇದ್ದರು. ಅವ್ರನ್ನೆಲ್ಲ ನೋಡಿದಾಗ ಪಾಸಿಟಿವ್ ಆಗಿ ತೊಗೊಂಡಿದ್ದಕ್ಕೆ ಅವ್ರು ನೋಡಿದಾಗ ಮೋಟಿವೇಟ್ ಆಗ್ತಿತ್ತು, ನೋಡು ಅವರಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಾರೆ, ನಾವು ಪ್ರಯತ್ನ ಪಡಬೇಕು ಅಂತ. ಸೊ ಅದು ಎಲ್ಲ ಕಡೆ ಸಿಗೋದಿಲ್ಲ. ಆಮೇಲೆ ಫ್ರೀ ಎಜುಕೇಷನ್ ಕೂಡ ಎಲ್ಲೂ ಸಿಗೋದಿಲ್ಲ. ಸೊ ಇದೆಲ್ಲ ಅಡ್ವಾಂಟೇಜ್ ಇರುತ್ತೆ. ಏನಂದರೆ ಬೆಸ್ಟ್ ಟಿಪ್ ಏನಂದರೆ ಡೈಲಿ ಇದನ್ನು ನೆನೆಸ್ಕೊತಾ ಇರಬೇಕು, ಹೌದು ಇದೆಲ್ಲ ಅಡ್ವಾಂಟೇಜ್ ಇದೆ ಅಂತ. ಸೊ ಈ ಅಡ್ವಾಂಟೇಜಸ್ನ ದಿನ ನೆನೆಸ್ಕೊತಾ ಇದ್ದರೆ ಮೋಟಿವೇಶನ್ ಸಿಗುತ್ತೆ. ಸೊ ಈಗ ಹೇಗೆ ಡಿಸಡ್ವಾಂಟೇಜಸ್ನ ಡೈಲಿ ನೋಡ್ತಾ ಇದ್ದಾಗ ಇಲ್ಲಿಂದ ಹೊರಗೆ ಹೋಗಬೇಕು ಅನಿಸ್ತಿರುತ್ತೋ, ಅಡ್ವಾಂಟೇಜಸ್ನ ಡೈಲಿ ನೆನೆಸ್ಕೊತಾ ಇದ್ದರೆ ಇಲ್ಲಿರೋದಕ್ಕೆ ಒಂದು ಕಾರಣ ಇದೆ ಅಂತ ಗೊತ್ತಾಗುತ್ತೆ. ಸೊ ಆ ಟೈಮಲ್ಲಿ ನನಗಿದು ಹೊಳ್ದಿಲ್ಲ. ಬಟ್ ಈಗ ಇಷ್ಟೊಂದು ವರ್ಷ ಹೊರಗೆ ಅಲ್ಲಿ ಇಲ್ಲಿ ಇದು ಮಾಡಿದಾಗ ಇವಾಗ ಅರ್ಥ ಆಗುತ್ತೆ, ಹೌದು ಇದು ಈ ಥರ ಥಿಂಕ್ ಮಾಡಬೇಕು, ಯಾವುದೇ ಆದರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಸೊ ಪಾಸಿಟಿವ್ ಥಿಂಕಿಂಗ್
ಇಸ್ ದ ಬೆಸ್ಟ್ ಟಿಪ್ ದಟ್ ಐ ಕ್ಯಾನ್ ಗಿವ್. ಡೈಲಿ ಅಲ್ಲಿ ಜಾಯ್ನ್ ಆದವರು ಡೈಲಿ ಏನು ಅಡ್ವಾಂಟೇಜಸ್ ಇಲ್ಲಿಂದ ಅನ್ನೋದನ್ನ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಮೋಟಿವೇಶನ್ ಸಿಗುತ್ತೆ. ಈಗ ನೀವು PhDಗೆ ಇಲ್ಲಿ IASಗೆ ಜಾಯ್ನ್ ಆಗ್ತಾ ಇದ್ದೀರಿ, ಅದು ಬೆಂಗಳೂರಲ್ಲೇ ಇದೆ, ತಪಸ್ ಪ್ರಾಜೆಕ್ಟು ಬೆಂಗಳೂರಲ್ಲೇ ಇದೆ. ಹೌದು. ಹೀಗೆ ಯಾವಾಗಾದರೂ ಅವಕಾಶ ಆದಾಗ ತಪಸ್ಸಿಗೆ ಹೋಗಿ ನಾನು ಮೋಟಿವೇಶನಲ್ ಆಗಿ ಅವ್ರ ಹತ್ರ ಮಾತಾಡ್ತೀನಿ, ಇಂಟ್ರ್ಯಾಕ್ಟ್ ಮಾಡ್ತೀನಿ, ಈ ಥರ ಏನಾದ್ರು ಐಡಿಯಾಸ್ ಇಟ್ಕೊಂಡಿದ್ದೀರಾ? ಖಂಡಿತ ಆಸೆ ಇದೆ, ಹೋಗಿ ಮಾತಾಡಬೇಕು ಅನ್ನೋ ಆಸೆ ಇದೆ. ಬಟ್ ಅಲ್ಲಿ ಆಲ್ರೆಡಿ ತುಂಬ ಮೋಟಿವೇಶ್ನಲ್ ಸ್ಪೀಕರ್ಸ್ ಬರ್ತಾನೆ ಇರ್ತಾರೆ. ಅಲ್ಲ, ಸ್ಪೀಕರ್ಸು ಏನಾಗುತ್ತೆ, ಅವರು ಹೊರಗಡೆಯಿಂದ ಬರ್ತಾರೆ, ನೀವು ಒಳಗಡೆಯಿಂದ ಬೆಳೆದು ಹೋದವರು. ಆಸೆ ಇದೆ ಬಟ್ ಅದು ಎಷ್ಟು ಸಾಧ್ಯ ಆಗುತ್ತೆ ಅಂತ ಗೊತ್ತಿಲ್ಲ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಪ್ರಯತ್ನ ಪಡಬೇಕು ಅನ್ನೋದು ಇದೆ, ಖಂಡಿತ ಇದೆ. ಹೋಗ್ಬೇಕು ಅನ್ನೋದಿದೆ, ಮಾತಾಡಬೇಕು ಅನ್ನೋದಿದೆ. ಓಕೆ, ನಿಮ್ಮ 2 ವರ್ಷದ ಕ್ಯಾಂಪಸ್ ಲೈಫ್ನಲ್ಲಿ ನಾರ್ಮಲ್ ಡೇಸು ಇರುತ್ತೆ ಅಥವಾ ಒಂದು ತಮಾಷೆ ಪ್ರಸಂಗಗಳು ಇರ್ತವೆ, ಎಲ್ಲ ಮಧ್ಯದಲ್ಲಿ ಜಗಳನೂ ಆಗಿರ್ಬೋದು, ಜಗಳ ಕಿತ್ತಾಟನೂ ಆಗಿರ್ಬೋದು. ಆ ಥರ ಯಾವುದನ್ನಾರು ಜ್ಞಾಪಿಸ್ಕೋಬೇಕು ಅಂತ ಅನ್ಸುತ್ತಾ? ತುಂಬ ಬೇಜಾರಾಗಿದ್ದಿದೆ, ಜಾಸ್ತಿ ಬೇಜಾರಾಗಿರೋದೇ ಇದೆ. ಒಂದು ಲೋನ್ಲಿನೆಸ್ ಆಯಿತು ನನಗೆ, ಒಂದು ಸ್ವಲ್ಪ ನಾನು ಇಂಟ್ರ್ಯಾಕ್ಟ್ ಮಾಡಲಿಲ್ಲ ಕರೆಕ್ಟಾಗಿ ನಮ್ಮ ಬ್ಯಾಚ್ಮೇಟ್ಸ್ ಜೊತೆಗೆ. ಸೊ ಅದು ನನ್ನ ಕಡೆಯಿಂದ ಅದು ಮಿಸ್ಟೇಕು. ಸೊ ಅದು ಹೋಗ್ತಾ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಯಾರೂ ಜಾಸ್ತಿ ಮಾತಾಡಿಸ್ತಾ ಇರಲಿಲ್ಲ. ಸೊ ಅದೊಂದು ತುಂಬ ಕಡಿಮೆ ಜನ ಮಾತಾಡ್ಸ್ತಿದ್ದು ನನ್ನ. ಸೊ ಅದು ನಂದು ಮಿಸ್ಟೇಕ್ ಇದೆ. ಸೊ ನಾನು ಇಂಟರಾಕ್ಟಿವ್ ಇರಲಿಲ್ಲ ಅಷ್ಟೊಂದು, ಆಗ ಸ್ವಲ್ಪ ಜಾಸ್ತಿ ಸಂಕೋಚ ಇತ್ತು. ಸೊ ಅಷ್ಟೊಂದು ಇರ್ತಾ ಇರಲಿಲ್ಲ. ಸೊ ಅದು ಸ್ವಲ್ಪ ನೆಗೆಟಿವ್ ಸೈಡ್ ಅಥವಾ ಸ್ಯಾಡ್ ಸೈಡ್ ಅಂತ ಹೇಳ್ಬೋದು. ಮೋಟಿವೇಶ್ನಲ್ ಸೈಡ್ ಅಂದರೆ ನಾನು ಹೇಳಿದ್ನಲ್ಲ, ತುಂಬ ಹಾರ್ಡ್ ವರ್ಕಿಂಗ್ ಮತ್ತು ತುಂಬ ಟ್ಯಾಲೆಂಟೆಡ್ ಇರ್ತಿದ್ರು, ತುಂಬ ಟ್ಯಾಲೆಂಟೆಡ್ ಇರ್ತಿದ್ರು, ತುಂಬ ಶಾರ್ಪ್ ಇರ್ತಿದ್ರು. ಎಕ್ಸಾಂಪಲ್ ಕೊಡೋದಾದ್ರೆ ನನ್ನ ಫ್ರೆಂಡ್ಸ್ ಇದ್ದಾರೆ, ಪ್ರೇಮ್ ಕುಮಾರ್ ಅಂತ, ವೆರಿ ಹಾರ್ಡ್ ವರ್ಕಿಂಗ್ ಮತ್ತು ವೆರಿ ಟ್ಯಾಲೆಂಟೆಡ್ ಬೋತ್. ಮತ್ತು ಶ್ರೀಧರ್ ಅಂತ ಇದ್ದ, ಆಕಾಶ್, ಆಮೇಲೆ ಸಚಿನ್ CP, ತುಂಬ ಜನ ಇದ್ದಾರೆ. ಅವರೆಲ್ಲ ಏನು ಮಾಡ್ತಿದ್ದಾರೆ ಇವತ್ತು? ಎಲ್ಲ ಜಾಬಲ್ಲಿದ್ದಾರೆ. ಸೊ ಆಲ್ಮೋಸ್ಟ್ ಈಗ ನಾನು ಹೇಳಿದವರೆಲ್ಲ IIT NIT ಆ ಥರ ಇದ್ದಾರೆ. ಇನ್ನೂ ತುಂಬ ಜನ ಹೆಸರು ಯಾರ್ದಾದ್ರು ಮಿಸ್ ಆಗಿದ್ದರೆ ನಾನು ಮಿಸ್ ಮಾಡಬೇಕು ಅಂತ ಮಾಡಿಲ್ಲ, ಬಟ್ ತುಂಬ ಹಾರ್ಡ್ ವರ್ಕಿಂಗ್, ತುಂಬ ಟ್ಯಾಲೆಂಟೆಡ್ ಇದ್ದರು ಎಲ್ಲರೂ. ಸೊ ಅದು ತುಂಬ ಮೋಟಿವೇಶ್ನಲ್ ಸೈಡ್. ಅವ್ರನ್ನೆಲ್ಲ ನೋಡಿದಾಗ ಹೌದು ಈ ಥರ ಅವರೆಲ್ಲ ಆಲ್ಮೋಸ್ಟ್ ಇದ್ದಾರೆ. ಈಗ ತುಂಬ ರೆಗ್ಯುಲರ್ ಇಲ್ಲ, ಕೆಲವೊಂದಷ್ಟು ಜನ ಇದ್ದಾರೆ. ಅಲ್ಲ, ಫ್ರೆಂಡ್ಸ್ ಜೊತೆಗೆ ಹರಟೆ ಹೊಡೆಯೋದು ಅದೆಲ್ಲ ಇದೆಯಾ ಈಗ ಸ್ವಲ್ಪ ಕಡಿಮೆ ಆಗಿದೆ. ಸೊ ಈಗ ಲಾಸ್ಟ್ 3 years ತುಂಬ ಎಂಟೈರ್ಲಿ ಚೇಂಜ್ ಆಗೋಯ್ತು. ಸ್ವಲ್ಪ ರಿಸರ್ಚು, ಅಕಾಡೆಮಿಕ್ಸು ತುಂಬ ಇದಾಗೋಯ್ತು. ಸೊ ಇದೆ, ಯಾವಾಗಾದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಆ ಥರ ಎಲ್ಲ ಇರುತ್ತೆ. ಫೋನ್ ಕಾಲಲ್ಲಿ ಸ್ವಲ್ಪ ಕಡಿಮೆ. ಯಾವುದಾದ್ರು ಫನ್ನಿ ಮೂಮೆಂಟ್ ಜ್ಞಾಪಿಸ್ಕೋಬೇಕು ಅಂತ ಅನ್ಸುತ್ತಾ? ಫನ್ನಿ ಮೂಮೆಂಟು ನನಗಂತೂ ನೆನಪಿಲ್ಲ. ಖುಷಿಯಾಗಿದ್ದ ಮೂಮೆಂಟ್ ಏನಂದರೆ, ನಮಗೆ ಸಂಕಲ್ಪ ಅಂತ ಪ್ರೋಗ್ರಾಮ್ ಮಾಡಿದರು. ಸೊ ಆ ಪ್ರೋಗ್ರಾಮ್ ತುಂಬ ಇಷ್ಟ ಆಯಿತು. ಅದು ನಮಗೆ ಸೆಂಡ್ ಆಫ್ ಆ ಪ್ರೋಗ್ರಾಮ್ ತುಂಬ ಖುಷಿ ಕೊಟ್ಟಿತ್ತು. ಒಂದು ಸಕ್ಸಸ್ಫುಲಿ ಎಂಡ್ ಆಗ್ತಾಯಿದೆ ಜರ್ನಿ ಅನ್ನೋದೊಂದು ಖುಷಿ ಇತ್ತು. ಫನ್ನಿ ಮೂಮೆಂಟ್ ಎಕ್ಸಾಕ್ಟಾಗಿ ಇವಾಗ ನೆನಪು ಬರ್ತಿಲ್ಲ. ನಂಗೆ ಫನ್ ಸೈಡ್ಗಿಂತ ಜಾಸ್ತಿ ಪಾಠ ಕಲ್ತಿದ್ದು ಇದು ಒಂದು ಇಂಟ್ರ್ಯಾಕ್ಟಿವ್ ಆಗಿರಬೇಕು ಅನ್ನೋದು ಒಂದು ಹೇಳಿದ್ನಲ್ಲ. ಸೊ ಅದು ತುಂಬ ಯಾವಾಗಲೂ ನೆನಪಿರುತ್ತೆ. ಭಾಳ ವರ್ಷ, ಒಂದು 3-4 years ಹೊರಗೆ ಬಂದಮೇಲೆ ಕೂಡ ಅನಿಸ್ತಾ ಇತ್ತು, ಈ ಥರ ಇರಬಾರ್ದಿತ್ತು, ಇನ್ನೂ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡೋ ಥರ ಇರಬೇಕಿತ್ತು ನಾನು ಅಂತ. ಅಷ್ಟು ಎಂಜಾಯ್ ಮಾಡಿಲ್ಲ ನಾನು 2 years. ತುಂಬ ನನ್ನ ಹಾರ್ಡ್ ಡೇಸ್ 2 years. ಸೊ ಇನಿಷಿಯಲಿ ಎಲ್ಲದರಲ್ಲೂ ತುಂಬ ಕಡಿಮೆ ಇದ್ದೆ. ಫಸ್ಟ್ 6 months ಅಂತೂ ಎಲ್ಲದರಲ್ಲೂ ಫುಲ್ ಡಲ್ಲಿದ್ದೆ. ಸೊ ಅದಾದಮೇಲೂ ತುಂಬ ಎನರ್ಜಿ ಹೋಗ್ತಾ ಇದ್ದಿದ್ದು ನಾನು ಇಲ್ಲ ಸ್ಟಡೀಸಲ್ಲಿ ಏನಾದರೂ ಮಾಡಿ ಸ್ವಲ್ಪ ಆದರೂ ಮೇಲೆ ಬರಬೇಕು ಅಂತ. ಎಷ್ಟು ಸಾಧ್ಯ ಆಗಿದೆ ಅಷ್ಟು ಮಾಡಿದೆ. ಬಟ್ ನನಗಿಂತ ತುಂಬ ಚೆನ್ನಾಗಿ ಓದೋರು ಇದ್ದರು. ಬಟ್ ಹೋಲ್ 2 years ಎಫರ್ಟ್ ಮೇಲೆ ಆ ಡೈರೆಕ್ಷನಲ್ಲೇ ಇದ್ದಿದ್ದಕ್ಕೆ ಆ ಥರ ಎಂಜಾಯ್ಮೆಂಟ್ ಕಡಿಮೆ. ಸಣ್ಣ ಎಂಜಾಯ್ಮೆಂಟ್ ಅಂದರೆ ಹಬ್ಬ ಎಲ್ಲ ಮಾಡಿದ್ರಲ್ಲ, ಸೊ ಅದು ಬಿಟ್ಟು ಫನ್ನಿ ಮೂಮೆಂಟ್ ಅಂತೂ ಯಾವುದೂ ನೆನಪಿಲ್ಲ ನನಗೆ. ಓಕೆ. ಅಲ್ಲ, ರೀಸೆಂಟಾಗಿ ಒಬ್ಬ ಈಗ ತಾನೇ ತಪಸ್ಸು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಿರೋ ಸ್ಟೂಡೆಂಟ್ ಹೇಳ್ತಾ ಇದ್ದ, ಏನಂದರೆ
ಎಂಟರ್ಟೈನ್ಮೆಂಟ್ ಅಂದರೆ ತುಂಬ ದೊಡ್ಡ ಏನೋ ಒಂದು ಮೂವಿ ನೋಡ್ಲಿಕ್ಕೆ ಹೋದ್ವಿ, ಹೊರಗಡೆ ಓಡಾಡ್ಲಿಕ್ಕೆ ಹೋದ್ವಿ, ಅದೇ ಎಂಟರ್ಟೈನ್ಮೆಂಟ್ ಆಗಬೇಕು ಅಂತಿಲ್ಲ. ಊಟ ಮಾಡುವಾಗಲೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಯಾರೋ ಫ್ರೆಂಡ್ಸ್ ಜೊತೆ ಜೋಕ್ ಮಾಡಿದ್ವಿ ಅವಾಗ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಇನ್ನೇನೋ ಸಣ್ಣದೊಂದು ಫನ್ನಿ ಮೂಮೆಂಟ್ ಆಯಿತು, ಅದು ಎಂಟರ್ಟೈನ್ಮೆಂಟೇ. ಹುಡುಕೋದ್ರಲ್ಲಿದೆ ಅಂತ, ಏನು ಎಲ್ಲ ಅಂದ್ಕೊಳ್ಳೆ ಅಲ್ಲೆಲ್ಲೋ ಓಡೋಗ್ಬಿಡ್ಬೇಕು ಆ ಥರ ಏನಿಲ್ಲ ನಮಗೆ. ಹೌದೌದು, ಆ ಥರ ಹುಡುಕ್ತಾ ಇದ್ವಿ ನಾವು ಅಂತ. ಹಾಂ, ಕರೆಕ್ಟು. ಓಕೆ, ಆಗಲಿ, ನಿಮ್ಮ ಮುಂದಿನ ಹೈಯರ್ ಸ್ಟಡೀಸು ತುಂಬ ಚೆನ್ನಾಗಾಗಲಿ. ಮತ್ತು ನೀವು ಯಾವ ಪ್ಯಾಷನ್ ಇಟ್ಕೊಂಡು ಒಂದು ತಪಸ್ನಲ್ಲಿ ಓದಿದ್ರಿ, ನೆಕ್ಸ್ಟ್ BTech ಮಾಡಿದ್ರಿ, ಮಾಸ್ಟರ್ಸ್ ಮಾಡಿದ್ರಿ, PhDಗೆ ಹೋಗ್ತಾ ಇದ್ರಿ, ಪೋಸ್ಟ್ ಡಾಕ್ಟ್ರಲ್ಲೂ ಮಾಡಿ ಅಂತ ನಮ್ಮ ಹಾರೈಕೆ. ಆಮೇಲೆ ನೆಕ್ಸ್ಟ್ ನೀವು ಎಜುಕೇಷನ್ ಫೀಲ್ಡ್ನಲ್ಲಿ ಟೀಚಿಂಗ್ ಲೈನಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಿ. ಟೀಚಿಂಗ್ ಲೈನ್ನಲ್ಲೂ ಹಾಗೆ ಸ್ವಲ್ಪ ಗುರುತಿಸ್ಕೊಳ್ಳೋ ಹಾಗೆ ಮತ್ತೆ ಪ್ಯಾಷನೇಟ್ ಆಗಿ ಮುಂದುವರಿರಿ ಅಂತ ನಮ್ಮ ಆಸೆ. ನಮ್ಮ ತಪಸ್ಸಿನ ಮುಂದಿನ ಹುಡುಗರಿಗೆಲ್ಲ ಒಂದು ರೋಲ್ ಮಾಡೆಲ್ ಆಗಿ ಇರಿ ಅಂತ ಖಂಡಿತ ಪ್ರಯತ್ನ ಇರುತ್ತೆ ಯಾವಾಗಲೂ. ಓಕೆ, ಥ್ಯಾಂಕ್ ಯು.